ಗುರು ಜಗನ್ನಾಥದಾಸರ ಆರಾಧನಾ ಮಹೋತ್ಸವ ಮಧ್ಯಾರಾಧನೆ. ಮಹಿತಾತ್ಮರು ಇಹಲೋಕದ ಯಾತ್ರೆಯನ್ನು ಮುಗಿಸಿ ಸಾಧನಾಂತರಕ್ಕಾಗಿ ಅಥವಾ ತಮ್ಮ ಸ್ವಸ್ಥಾನಕ್ಕೆ ಸೇರಿಕೊಂಡ್ರೋ ಗೊತ್ತಿಲ್ಲ ನಮಗೆ. ಆ ಯೋಗ್ಯತೆಗೆ ಮುಟ್ಟಿದವರು ನಾವಲ್ಲಾದ ಕಾರಣ ಮತ್ತು ಭಗವಂತನ ಸಂಧಾನಕ್ಕೆ ಅವರು ಸೇರಿಕೊಂಡ್ರು. ಅಂತ ಸುದಿನ ಪ್ರಾತಃ ಕಾಲದಿಂದ ಸುಮಾರು ಮಧ್ಯಾಹ್ನ 1:30 ಗಂಟೆವರೆಗೆ ಆ ಭಗವಂತ ಕರುಣೆ ತೋರಿ ದಾಸರು ಪ್ರಾರ್ಥನೆ ಮಾಡಿರಬೇಕು. ಇವು ಹಾಳಾಗ್ತವೆ, ಇವರನ್ನು ಉದ್ಧಾರ ಮಾಡಿಸ್ವಾಮಿ. ಈ ಸುಸಮಯದಲ್ಲಿ ನಿನ್ನ ನಾಮ ಸಂಕೀರ್ತನೆ ಮಾಡುವಂತೆ, ನಿನ್ನ ಚಿಂತನೆ ಮಾಡುವಂತೆ ಅವರಿಗೆ ಪ್ರೇರಣೆ ನೀಡುವಂತ ಆ ಪರಬ್ರಹ್ಮನಲ್ಲಿ ಹರಿದಾಸರು ಗುರುಗಳ ದ್ವಾರ, ಮಂತ್ರಾಲಯ ಮಹಾಪ್ರಭುಗಳ ದ್ವಾರ ಪ್ರಾರ್ಥನೆ ಮಾಡಿದ್ರೋ ಏನು. ಸುಪ್ರಭಾತದಿಂದ ಹಿಡಿಕೊಂಡು ಸುಮಾರು 1:30 ಗಂಟೆವರೆಗೆ ಒಳ್ಳೆ ಸುಂದರವಾದ ರೀತಿಯಲ್ಲಿ ಭಗವನ್ನಾಮ ಸಂಕೀರ್ತನೆ, ಭಗವತ್ ಚಿಂತನೆಯಲ್ಲಿ ಆ ಪರಬ್ರಹ್ಮ ನಮ್ಮನ್ನು ಕಳೆಯುವಂತೆ ಮಾಡಿದ, ತನ್ನ ದಿವ್ಯವಾದ ಪ್ರಸಾದವನ್ನು ನೀಡಿದ. ಮಹಿತಾತ್ಮರ ಆಲೋಚನೆಯ ಪ್ರಕಾರ ಗುರುಜಗನ್ನಾಥದಾಸರ ಚಿಂತನೆಯನ್ನು ಜ್ಞಾನಿವರೇಣ್ಯರ ವರದೇಶ ವಿಠಲರು, ಆ ನಂತರದ ಅನೇಕ ಹರಿದಾಸರು ಅವರು ಮೂಲತಃ ಅಪಣಾಚಾರ್ಯರು ಅಂತ ಹೇಳಿ. ಗುರುಜಗನ್ನಾಥದಾಸರ ಅದರ ಮೂಲ ಅಪಣಾಚಾರ್ಯರಲ್ಲ, ಅದಕ್ಕೆ ಮುಂಚೆ ಅವರೇನಾಗಿದ್ರು ಎಂಬುದನ್ನ ಅವರೊಬ್ಬ ಕರ್ಮಜ ದೇವತೆ ಅಂತ ಜ್ಞಾನಿವರೇಣ್ಯರ ಮಾತು, ಅಷ್ಟಕ್ಕಿಂತ ಹೆಚ್ಚಿಗೆ ಹೋಗಬಾರದು. ಆ ನಂತರದಲ್ಲಿ ಅವರು ಗುರುಸಾರವರೊಟ್ಟಿಗೆ, ಗುರುಸಾರವರು ಎಲ್ಲೆಲ್ಲಿ ಅವತಾರ ಮಾಡಿದ್ದಾರೋ ಅಲ್ಲೆಲ್ಲ ಅವತಾರ ಮಾಡಿದ್ದಾರೆ. ಅದರೊಟ್ಟಿಗೆ ಮೊಟ್ಟ ಮೊದಲು ಮಂತ್ರಾಲಯ ಮಹಾಪ್ರಭುಗಳು ಪ್ರಹ್ಲಾದರಾಜರಾಗಿ ಅವತಾರ ಮಾಡಿದಾಗ ಗುರುಜಗನ್ನಾಥದಾಸರು ಕಲ್ಹಾದರಾಗಿ ಅವತಾರ ಮಾಡಿದರು ಅಂತ ಹೇಳಿ ಜ್ಞಾನಿವರೇಣ್ಯರ ಜ್ಞಾನಿಗಳ ಮಾತು. ಆ ಪ್ರಹ್ಲಾದರಾಜರೇ ಮುಂದೆ ಅಪಣಾಚಾರ್ಯರಾಗಿ ರಾಘವೇಂದ್ರ ಸ್ವಾಮಿಗಳ ಧರೆಗಳಿಗೆ ಬಂದಾಗ ಅಪಣಾಚಾರ್ಯರಾಗಿ ಬಂದರು ಅಂತ ಹೇಳಿ. ಜ್ಞಾನಿಗಳು ಒಮ್ಮೊಮ್ಮೆ ಏನಾಗ್ತದೆ, ಭಾವಾವೇಶಕ್ಕೆ ಒಳಗಾದಾಗ ಅವರು ತಮ್ಮ ಬಗ್ಗೆ ಹೇಳಿಕೆಬೇಕು ಅಂತ ಇರೋದಿಲ್ಲ. ಆಚಾರ್ಯರ ಪರಂಪರೆಯನ್ನು ಒಮ್ಮೆ ವಿಹಂಗಮ ದೃಷ್ಟಿಯಲ್ಲಿ ನೋಡಿದಾಗ ಆಚಾರ್ಯ ಮಧ್ಯರು ಮಾತ್ರ ತಮ್ಮ ಬಗ್ಗೆ ಹೇಳಿಕೊಂಡಿದ್ದಾರೆ. ನಾನು ಯಾರು, ನಾನು ಎಲ್ಲಿಂದ ಬಂದೀನಿ, ಯಾತಕ್ಕಾಗಿ ಬಂದೀನಿ ಅಂತ ಹೇಳಿಕೊಂಡ ದಿಟ್ಟ ವ್ಯಕ್ತಿಗಳು ಅಂದ್ರೆ ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿಕೊಂಡು ಆಚಾರ್ಯ ಮಧ್ವರೊಬ್ಬರು. ಆ ನಂತರದಲ್ಲಿ ಸ್ವತಃ ವಾದಿರಾಜರು ಜೀವಂತ ಇರುವಾಗ ಎಲ್ಲಿ ಹೇಳಲಿಲ್ಲ. ತಮ್ಮ ಕೀರ್ತನೆಗಳಲ್ಲಾಗಲಿ ತಮ್ಮ ಗ್ರಂಥಗಳಲ್ಲಾಗಿಲ್ಲ ನಾತವ್ಯನ ಅವತಾರ ನಾ ರುಜು ಎಂಬುದನ್ನು ಅವರು ಸಾಬೀತುಪಡಿಸಲಿಲ್ಲ. ಆದರೆ ಏನ್ ಮಾಡಿದ್ರು ಅಂದ್ರೆ, ಹಿತಾತ್ಮರು ಬೃಂದಾವನ ಪ್ರವೇಶ ಮಾಡಿದ ನಂತರದಲ್ಲಿ ಒಬ್ಬ ಹುಚ್ಚನಾಗಿರ್ತಕ್ಕಂಥ, ಮೂಕನಾಗಿರ್ತಕ್ಕಂಥ, ಮಾತಾಡಲಿಕ್ಕೆ ಬರದೇ ಇರತಕ್ಕಂಥ ವ್ಯಕ್ತಿಯಲ್ಲಿ ನಿಂತುಕೊಂಡು ತಮ್ಮ ಚರಿತ್ರೆಯನ್ನು ನುಡಿಸಿ ತಮ್ಮ ವ್ಯಕ್ತಿತ್ವದ ಪರಿಚಯ ಮಾಡಿಸಿಕೊಟ್ರು. ನಾವು ರುಜುಗಳು ಅಂತ ಮಾಡಿಕೊಟ್ರು. ಆ ನಂತರದಲ್ಲಿ ಎಷ್ಟು ಜ್ಞಾನಿಗಳು, ವ್ಯಾಸರಾಜರು, ಶ್ರೀಪಾದರಾಜರು, ಇತಿ ಪುಂಗವರಲ್ಲಿ ದೊಡ್ಡ 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 ಜ್ಞಾನಿಗಳಾಗಿದ್ದಾರೆ. ಮಂತ್ರಾಲಯ ಮಹಾಪ್ರಭುಗಳು ಯಾರು ಎಲ್ಲಿ ಕೂಡ ನಾನು ಇಂಥ ಅವತಾರ, ನಾನು ಹಿಂದೆ ಹೀಗಾಗಿದ್ದೆ ಅಂತ ಹೇಳಿಕೊಂಡಿಲ್ಲ. ಅದೇ ಪದ್ಧತಿಯಲ್ಲಿ ಹರಿದಾಸರ ಪರಂಪರೆಯನ್ನು ಒಮ್ಮೆ ವಿಹಂಗಮ ದೃಷ್ಟಿಯಲ್ಲಿ ನೋಡಿದಾಗ ಪುರಂದರದಾಸರಾಗಲಿ ಕನಕದಾಸರಾಗಲಿ ಯಾವ ಹರಿದಾಸರು ಕೂಡ ಪ್ರಸನ್ನ ವೆಂಕಟದಾಸರು ಮೊದಲುವಾರಿಕೊಂಡು ಅಲ್ಲಿವರೆಗೆ ಯಾರೂ ನಾನು ಯಾರು ಅಂತ ಹೇಳಿಕೊಳ್ಳಕ್ಕೆ ಪ್ರಯತ್ನ ಮಾಡಲಿಲ್ಲ. ಹರಿದಾಸರಲ್ಲಿ ಇಬ್ಬರು ಈ ಕೆಲಸ ಮಾಡಿದವರು. ಒಂದು ವಿಜಯರಾಯರು ಮಾಡಿದರು. ವಿಜಯರಾಯರ ನಂತರದಲ್ಲಿ ತಾವು ಇರೋವರೆಗೂ ಹೊರಗೆ ಹಾಕದಲ್ಲೇ ತಾವು ಹೊರ ವೈಕುಂಠ ಯಾತ್ರೆ ಮಾಡಿದ ಮೇಲೆ ತಮ್ಮ ಬಗ್ಗೆ ಜಗತ್ತಿಗೆ ಸಾರಿದವರು ಮೊದಲು ಕಲಶೇಷದಾಸರು. ಮೊದಲು ವಿಜಯದಾಸರು ಒಂದು ಸುವಾದಿಯನ್ನು ಮಾಡಿ ಆ ಸುವಾದಿಯಲ್ಲಿ ನಾನೇನೇನಾಗಿದ್ದೆ ಹಿಂದಿನ ಜನ್ಮದಲ್ಲಿ ಸ್ಪಷ್ಟ ಮಾಡಿಕೊಂಡ್ರು. ಎರಡನೇ ವ್ಯಕ್ತಿ ಆ ವಿಜಯರಾಯರ ಪರಮಾನುಗ್ರಹಕ್ಕೆ ಪಾತ್ರವಾಗಿರತಕ್ಕಂಥ ಶೇಷದಾಸರು ಗುರು ವಿಜಯ ವಿಠಲರು ತಮ್ಮ ಕೀರ್ತನೆಗಳಲ್ಲಿ ಸುವಾದಿಯಲ್ಲಿ ಅದು ನಾನು ಹೀಗಾಗಿದ್ದೆ ಅಂತ ಹೇಳ್ಕೊಂಡಲ್ಲ, ಭಗವಂತನ ಬಗ್ಗೆ ಮಾತಾಡ್ತಾರೆ. ಯಾಕೆ ನನ್ನನ್ನು ಹೀಗೆ ಪರೀಕ್ಷೆ ಮಾಡ್ತಾ ಇದ್ದೀ ಅನ್ನುವಾಗ ಹಿಂದೆ ನನ್ನ ರಣರಂಗದಲ್ಲಿ ನನ್ನೊಟ್ಟಿಗೆ ಇದ್ದು ರಥ ನಡೆಸಿ ನನ್ನ ಎಷ್ಟು ಕ್ಷಣಕ್ಕೆ ರಕ್ಷಣೆ ಮಾಡಿದ್ವಿ, ಈಗಾಕೆ ನನ್ನನ್ನು ಕೈ ಬಿಡ್ತೀವಿ ಅಂತ ಈ ರೀತಿಯಲ್ಲಿ ಭಗವಂತನೊಟ್ಟಿಗೆ ಮಾತಾಡುವ ರೀತಿಯಲ್ಲಿ ಪ್ರಾರ್ಥನೆ ಮಾಡುವ ರೀತಿಯಲ್ಲಿ
ತಮ್ಮ ಬಗ್ಗೆ ಆವಿಷ್ಕರಣ ಮಾಡಿಕೊಂಡಿದ್ದಾರೆ. ಆ ನಂತರದಲ್ಲಿ ಯಾವ ಹರಿದಾಸರು ಎಲ್ಲಿ ಕೂಡ ನಾನಿಂಥ ಅವತಾರ, ನಾನಿಂಥ ಅಂಶ ಅಂತ ನಮಗೆ ಸಾಹಿತ್ಯದಲ್ಲಿ ಕಾಣಿಸಲಿಲ್ಲ. ಸುಮಾರು 300-400 ಜನ ಹರಿದಾಸರಾಗಿ ಹೋಗಿದ್ದಾರೆ. ಎಲ್ಲರಿಗೆ ಸುಂದರ ವಿಠಲದವರೆಗೆ ಮಾತ್ರ ತಗೊಬಹುದು. ನಾನು ಹೇಳ್ತಾರೆ ಅಲ್ಲಿವರೆಗೆ ನೋಡಿದ್ರೆ ಯಾರೂ ಹೇಳಿಕೊಂಡಿಲ್ಲ. ಅದೇ ಕೆಲವು ಸಮಯದಲ್ಲಿ ಏನಾಗ್ತಾರೆ, ಭಗವಂತನ ಮುಂದೆ ನಿಂತಾಗ, ಭಗವಂತನ ಸ್ತೋತ್ರ ಮಾಡುವಾಗ ಅವರು ತಮ್ಮನ್ನು ತಾವು ಮರೆತು ಬಿಡ್ತಾರೆ. ಮರ್ತಾಗ ಭಾವೋದ್ರೇಕದಲ್ಲಿ ಅವರ ಬಾಯಿಯಿಂದ ಕೆಲವು ಭಗವಂತ ನುಡಿಸಿಬಿಡ್ತಾನೆ ಶಬ್ದಗಳನ್ನು. ಆ ಶಬ್ದಗಳ ದ್ವಾರ ನಮಗೆ ಇವರು ಇದಾಗಿರಬೇಕು ಅಂತ ಅವರ ಶಿಷ್ಯರಿಗೆ ಅದು ಪರಿಚಯ ಆಗ್ತಾರೆ. ಅವರು ತರ ಹೊರಗಾಗ್ತಾರೆ. ಆ ರೀತಿ ಮಾಡಿದವರು ಅನೇಕರಿದ್ದಾರೆ. ಗೋಪಾಲದಾಸರು ಒಬ್ಬರು. ಗೋಪಾಲದಾಸರು ಎಲ್ಲೆಲ್ಲೆಲ್ಲೆಲ್ಲಿ ಕೂಡ ನಾನಿಂತ ಗಣಪತಿ ಶಾಪನಂಗೆ ಅಂತ ಹೇಳಿಲ್ಲ. ಅಷ್ಟಿಯಾಗಿ ಸಾಕ್ಷಾತ್ ಅವರ ಸಾಕ್ಷಾತ್ ಶಿಷ್ಯರಾದ ಜಗನ್ನಾಥದಾಸರೇ ತಮ್ಮ ಸಾಹಿತ್ಯದಲ್ಲಿ ಗೋಪಾಲದಾಸರನ್ನು ಗುರುಗಳಾದ ಗೋಪಾಲದಾಸರು ಗಣಪತಿ ಅಂಶ ಅಂತ ಹೇಳಕ್ ಹೋಗಿಲ್ಲ, ಬೇರೆ ಹೇಳಿದ್ದಾರೆ. ಅದು ಬೇರೆ. ಗೋಪಾಲದಾಸರು ಎಲ್ಲಿ ಬಿದ್ದಿದ್ದಾರೆ ಹೊರಗೆ ಅಂದ್ರೆ, ಅವರು ಅವರಿಗೆ ಆಗಲೇ ಜಗನ್ನಾಥದಾಸರಿಗೆ ಆಯುರ್ದಾನ ಮಾಡಿಬಿಟ್ರು. ಆಯುರ್ದಾನ ಆದ ನಂತರದಲ್ಲಿ ಸ್ವಲ್ಪ ಆ ಜಗನ್ನಾಥದಾಸರ ಅನುಭವಿಸಬೇಕಾದ ಪ್ರಾರಬ್ಧ ಅಂತ ಏನಾದ್ರು ಇವತ್ತು ಮುಂಜಾನೆ ಹೇಳಿದ್ನಲ್ಲ, ಹೊಟ್ಟಿಸೂಲಿ ಎಂಬುದು ಸ್ವಲ್ಪ ಗೋಪಾಲದಾಸರಿಗೆ ಬಂತದ್ದು. ಅದು ಹೊಟ್ಟಿಸೂಲಿನೋ ಅಥವಾ ಮತ್ತೊಂದೋ ಏನೋ ಒಂದು ರೀತಿಯಿಂದ ಸ್ವಲ್ಪ ಆ ಪ್ರಾರಬ್ಧ. ಯಾಕಂದ್ರೆ ಅದೆಂಥ ಎಷ್ಟು ಜ್ಞಾನ ಇದ್ರೆ, ಎಷ್ಟು ಭಗವದ ಅನುಗ್ರಹ ಇದ್ರೆ ಸಾಧ್ಯ ಆಗ್ತದೆ. ಜಗನ್ನಾಥದಾಸರು ಅನುಭವಿಸಬೇಕಾದ ಪ್ರಾರಬ್ಧ, ಆ ಪ್ರಾರಬ್ಧದಿಂದ ಅಪಮೃತ್ಯು ಬರತಕ್ಕಂಥ ಸ್ಥಿತಿ ಇದ್ದಾಗ ಅದನ್ನೆಲ್ಲ ಹೋಗಲಾಡಿಸಿ ಆ ಅಪಮೃತ್ಯುವನ್ನು ತಾವು ಪರಿಹಾರ ಮಾಡಿ ಅವರಿಗೆ ಬಂದಿರತಕ್ಕಂಥ ಪ್ರಾರಬ್ಧ, ರೋಗರೂಪವಾದ ಪ್ರಾರಬ್ಧವನ್ನು ತಾವು ತಗೊಂಡು ತಮ್ಮ 40 ವರ್ಷ ಆಯುಷ್ಯನ್ನು ಅವರು ಧಾರೆ ಎರೆಬಿಟ್ರು. ಸ್ವಲ್ಪ ಅನಂತರದಲ್ಲಿ ಏನಾಯ್ತು, ದೇಹ ಆಲಸ್ಯ ಶುರುವಾಯಿತು ಗೋಪಾಲದಾಸರಿಗೆ. ಒಂದು ದಿವಸ ಇದನ್ನ ಒಂದು ಕಡೆ ಸ್ಪಷ್ಟ ಮಾಡಿಕೊತಾರೆ. ಪಲೀಸಯ್ಯ ಪವನನಯ್ಯ ಪಲವಾರಿಧಿ ಶಯ್ಯ ವೆಂಕಟರಾಯ ಪಲೀಸಯ್ಯ. ಸಾರ್ಥಕೆಯಿಂದ ಪ್ರಾಯ ಅವರಿಗೆ ಸಾಧನೆಗೆ ಅಡ್ಡ ಬರತಕ್ಕಂಥ ರೋಗ ಯಾಕೆ ಸ್ವಲ್ಪ ಮನಸ್ಸಿಗೆ ಬೇಜಾರು ಕೊಡ್ತದೆ. ಯಾಕಪ್ಪ ಇದು ಸಾಧನೆಗೆ ಅನುವಾಗುವುದಲ್ಲ. ಜ್ಞಾನಿಗಳಿಗೆ ಆರೋಗ್ಯ ಇರಬೇಕು ಅಂತ ಕೇಳ್ತಾರೆ. ಯಾಕೆ ಕೇಳ್ತಾರೆ ಅಂದ್ರೆ, ದಷ್ಟಮುಷ್ಟ ಆಗಿರಬೇಕು, 4 ಮಂದಿ ಮುಂದೆ ಡ್ರೆಸ್ ಹಾಕೊಂಡು ತಿರುಗಬೇಕು, ಅಥವಾ ತಮ್ಮ ವ್ಯಕ್ತಿತ್ವನ ಪರಿಚಯ ಅಲ್ಲಲ್ಲ. ಭಗವಂತನ ಪೂಜೆ ಮಾಡಬೇಕು, ಭಗವಂತನ ಸೇವೆ ಮಾಡಬೇಕು, ಭಗವಂತನಿಗೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೋಬೇಕಾದ್ರೆ ಸ್ವಲ್ಪ ಆರೋಗ್ಯ ಇರಬೇಕಾಗ್ತದೆ. ಅದಕ್ಕಾಗಿ ಅವರು ಕಣ್ಣು ಕೊಡು, ಕಾಲು ಕೊಡು, ನನಗೆ ಇಂದ್ರಿಯಗಳನ್ನು ಕೊಡು ಏನೋ ಕೇಳ್ತಾ ಇರ್ತಾರೆ. ಗೋಪಾಲದಾಸರಿಗೆ ಸ್ವಲ್ಪ ಅದು ಮನಸ್ಸಿಗೆ ನೋವಾಗಿರಬೇಕು, ಎಲ್ಲೋ ಸ್ವಲ್ಪ ಬಾಧ ಆಗಿರುತ್ತೆ, ಚರಣೋ ಮತ್ತೊಂದು ಏನೋ ಬಂದರೆ ಆಗ ಸ್ವಾಮಿಯ ವೆಂಕಟಾಚಲಪತಿಯ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಕೊನೆ ನುಡಿಯಲ್ಲಿ ಸ್ಪಷ್ಟ ಮಾಡ್ತಾರೆ, ಕರುಣಾಸಾಗರ ನಿನ್ನ ಸ್ಮರಣೆ ಮಾತ್ರವೇ ಸಕಲ ದುರಿತ ಪರಿಹಾರವೆಂದು ನಾವಂದು ಮೊರೆ ಹೊಕ್ಕ ಮೇಲಿ ಪೊರೆಯಬೇಕಲ್ಲದೆ ಜರಿದು ದೂರ ನೋಡುವರೇ ಮುರಾರೇ ಮರುತರ್ಗತ ಗೋಪಾಲ ವಿಠಲನೆ ಈ ಶರೀರ ನಿನ್ನ ಚರಣ ಕರ್ಪಿಸಿದೆನೋ ಸರಿಬಲ್ಲದು ಮಾಡೋ ಬಿರದು ನಿನ್ನದು ದೇವ ಸರಿಬಲ್ಲದು ಮಾಡೋ ಬಿರದು ನಿನ್ನದು ದೇವ ಪರಮ ದಯಾನಿದೆ ಉರಗಾದ್ರಿ ವಾಸ ಪರಿಸಯ್ಯ. ಸ್ಪಷ್ಟ ಹೇಳ್ಕೊಂಡ್ರು. ನಿನ್ನ ಇಚ್ಛೆ ಏನ್ ಮಾಡ್ತೀವ ಮಾಡೋದು, ಸೀದಾ ನಿನ್ನ ಪಾದ ನೀ ಕೊಟ್ಟಿದ್ದು ನಿನ್ನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತೀನಿ. ಅದನ್ನು ಉಳಿಸ್ತಿದ್ಯೋ ಸರಿಸ್ತಿದ್ಯೋ, ಅದರಿಂದ ಸಾಧನೆ ಮಾಡಿಸ್ತೀಯೋ ಸಾಧನೆ ಮಾಡಿಸೋದಲ್ಲ, ಅದರಿಂದ ಸೇರಿದ್ದು ಅಂತ ಸ್ಪಷ್ಟ ಮಾಡ್ತಾರೆ. ಈ ಹಾಡಿನಲ್ಲಿ ಆ ಭಗವಂತನ ಗುಣಗಾನ ಮಾಡುವಾಗ ಭಾವೋದ್ರೇಕದಲ್ಲಿ ಮಧ್ಯ ಚರಣದಲ್ಲಿ 2ನೇ ಚರಣದಲ್ಲಿ ಜಗನ್ನ ಗೋಪಾಲದಾಸ ಹೊರಗೆ ಬಿದ್ದು ಬಿಡ್ತಾರೆ. ಅದು ಜ್ಞಾನಿಗಳಿಗೆ ಸಿಕ್ತಿಯಲ್ಲ, ನಮ್ಮ ಗಡಮಟಗಳಿಗೆ ಪಾದಗಳಿಗೆ ದೊರೆಯೋದಿಲ್ಲ. ಜ್ಞಾನಿಗಳಿಗೆ ಗೋಪಾದಿ ಜಗನ್ನಾಥದಾಸರಾದ ಹಿತಾತ್ಮರಿಗೆ ತಮ್ಮ ಗುರುಗಳ ಪರಿಚಯ ಆಯ್ತು. 3 ಗುಣಗಳಿಂದ 3 ತಾಪಗಳಿಂದ 3
ವ್ಯವಸ್ಥೆಯಿಂದ ಮುಕುಂದ 3, 5, 3, 7 ಮುರಾರಿ ದಾರಿ ಗಾಣವೇ ಮುರಾರೆ 3 ಹಿಡಿಸಿ ಮೇಲು 3 3 ಭಕ್ತಿ 3 ಕಾಲಕ್ಕೆ ನಿಂತು 3 ರೂಪವನಾಗಿ 3 ಲೋಕವನೆಲ್ಲ 3 ಮಾಡಿದ ಬಿಂಬ 3 ವಿಶ್ವ ಪಾಲಿ ಕೊನೆಗೆ ಬಿದ್ದು ಹೊರಗೆ. ಎಂಥ ಅದ್ಭುತವಾದ ಮಾತಾಡ್ತಾರೆ ಮಹಿತಾತ್ಮರು. ಇವರು ಗೋಪಾಲದಾಸರು ಯಾರು ನಮಗೆ ಗೊತ್ತಿಲ್ಲ, ಆದ್ರೆ ಅವ್ರು ಹೇಳ್ಕೊತಾರೆ ನನ್ನ ಬಿಂಬಮೂರ್ತಿಯಾದ ಓ ವಿಶ್ವ ಅಂತ ಕೇಳ್ಕೊತಾರೆ. ವಿಶ್ವನಾಮಕ ಪರಮಾತ್ಮ ಯಾರಿಗೆ ಬಿಂಬ ಆಗ್ತಾನೆ? ನಮಗೆಲ್ಲ ಬಿಂಬ ಆಗಲ್ಲ, ಯಾರಿಗೂ ಆಗಲ್ಲ. ಅವರು ಒಂದೇ ಇಡೀ ದೇವತಾ ಲೋಕದಲ್ಲಿ ವಿಶ್ವನಾಮಕ ಪರಮಾತ್ಮನನ್ನು ಬಿಂಬನಾಗಿ ಹೊಂದಿರೋ ವ್ಯಕ್ತಿ ಯಾರಂದ್ರೆ ಗಣಪತಿ ಬಿಟ್ಟರೆ ಮತ್ತಾರು ಇಲ್ಲ. ಬಿಂಬನಿಗೆ ಗಜಾನನ, ವಿಶ್ವನಾಮಕ ಪರಮಾತ್ಮನಿಗೆ 19 ಮುಖಗಳು. ಅದರಲ್ಲಿ ಮಧ್ಯ ಮುಖ ಏನದಲ್ಲ, ಅದು ಆನೆಯ ಮುಖ. ಆ ವಿಶ್ವನಾಮಕ ಪರಮಾತ್ಮನ ಉಪಾಸನೆ ಮಾಡುವುದರಿಂದ, ತಮ್ಮ ಬಿಂಬಮೂರ್ತಿಯ ಉಪಾಸನೆ ಮಾಡಿದ್ದರಿಂದ ಗಣಪತಿಗೆ ಗಜಾನನ. ಇದು ಶಾಸ್ತ್ರ ಉಪನಿಷತ್ತುಗಳು ಹೇಳ್ತಕ್ಕಂಥ ಮಾತು. ಗಜಾನತ್ವ ಬಂತು. ಅಷ್ಟೇ ಬೇರೆ ಮತ್ತೆ ಕಥೆಗಳು ಬೇರೆ ಬೇರೆ. ಅದು ಪಾರ್ವತಿ ರುದ್ರದೇವರು ಕಡಿದ್ರು ಉತ್ತರದಿಂದ, ಅದೆಲ್ಲ ಮೋಹಕ. ಒರಿಜಿನಲ್ ಶಾಸ್ತ್ರೀಯವಾಗಿರತಕ್ಕಂಥದ್ದು ಪಾರ್ವತೀತನಯನಾಗಿರತಕ್ಕಂಥ ಅಕಾಶುಭತ್ತಕ್ಕೆ ಅಭಿಮಾನಿಯಾಗಿರತಕ್ಕಂಥ ಗಣಪತಿಗೆ ಈ ಗಣಪತಿ ಮಾರಿ, ಆನೆಯ ಮಾರಿ ಯಾಕೆ ಬಂತು ಅಂದ್ರೆ ಅವರ ಅಂತರ್ಯಾಮಿಯಾಗಿರತಕ್ಕಂಥ ಭಗವಂತ ವಿಶ್ವ ಬಿಂಬ. ಆ ಬಿಂಬರೂಪಿಯಾದ ವಿಶ್ವನಾಮಕ ಪರಮಾತ್ಮರನ್ನು ಉಪಾಸನೆ ಮಾಡಿದ್ದಕ್ಕಾಗಿ ಅವರಿಗೆ ಗಜಾನತ್ವ ಬಂತು. ಅದನ್ನದು ಹೇಳ್ಕೊಂಡ್ಬಿಟ್ಟು ನಿರ್ದಿಷ್ಟ ಏನ ಮಾಡುವಂತ ಕೊನೆ ನೋಡಿ ಹೇಳ್ಕೊಂಡ್ರೆ ಏನ್ ಹೇಳ್ತಾರೆ, ಬಿಂಬಮೂರ್ತಿ ವಿಶ್ವ ನನ್ನನ್ನು ರಕ್ಷಣೆ ಮಾಡುತ್ತಾರೆ. ಇದು ಎಲ್ಲರಿಗೂ ಹೇಳಕ್ಕೆ ಬರೋದಲ್ಲ. ಅದು ಜಗನ್ನಾಥ ವಿಜಯ ಎಲ್ಲೆಲ್ಲ ನನ್ನ ಬಿಂಬ ವಿಶ್ವ ಅಂತ ಹೇಳ್ಕೊಂಡಿಲ್ಲ. ಜಗನ್ನಾಥ ದಾಸ ಹೇಳ್ಕೊಂಡು ಯಾಗದಾಸರು ಹೇಳ್ಕೊಂಡಿಲ್ಲ, ಗೋಪಾಲದಾಸರು ಒಬ್ಬರು ಹೇಳ್ಕೊತಾರೆ. ಅಲ್ಲಿ ಗೋಪಾಲದಾಸರು ತಮಗೆ ತಿಳಿಯದಲೆ ಭಗವಂತ ಅವರ ಬಾಯಿಯಲ್ಲಿ ನಿಂತುಕೊಂಡು ನೀನು ಗಣಪತಿ ಅಂಶ ನೀನು ಹೊರಗೆ ಹಾಕು, ಅದರ ಪರವಾಗಿ ಹೇಳು ಅಂದ್ರೆ ಅಲ್ಲಿ ಭಾವೋದ್ರೇಕದಲ್ಲಿ ಮರ್ತು ಭಗವಂತನನ್ನು ಕಾಣ್ತಾ ತಮ್ಮ ಅಂತರ್ಯಾಮಿಯಾಗಿರ್ತಕ್ಕಂಥ ತಮ್ಮ ಬಿಂಬರೂಪಿಯಾದ ಭಗವಂತನನ್ನು ಕಾಣ್ತಾ ಉದ್ಗಾರ ಮಾಡಿದ ಮಾತು. ಇದರಂತೆ ಗುರುಜಗನ್ನಾಥ ದಾಸರು ಒಂದು ಕಡೆ ಹೊರಗೆ ಬರ್ತಾರೆ, ಎಲ್ಲೆಲ್ಲೆಲ್ಲಿ ಬಿದ್ದರು. ಮೊದಲ ಹಾಡು ಯಾವುದು ಹೇಳಿದ್ರು ನೀವು? ಮೊದಲನೇ ಹಾಡು ಯಾವುದು? ಶರಣರಿಲ್ಲದ ಕರುಣಿಸೆಂದು ಶರಣು ಪೊಚ್ಚನು ಶರಣ ಕಮಲಕ್ಕೆ ಶರಣನೆಂದು ಕರುಣದಿಂದಲಿ ಕರುಣಿಸನ್ನನು ಕರುಣ ಸಾಗರ ಶರಣ ಜನರ ಕಲ್ಪ ತರುವೆ ನಿನ್ನ ಕರುಣಾದಿ ಪೊರೆಯನ್ನ ಗುರುವೇ. ಈ ರಾಯರ ಹಾಡಲ್ಲಿ ಎಲ್ಲಿ ಕೂತ್ಕೊಂಡು ಹೇಳಿದ್ರು, ಏಕಾಂತವಾಗಿ ಕೂತ್ಕೊಂಡಿದ್ರು, ರಾಯರ ಅವ್ರ ಮುಂದೆ ಕೂತ್ಕೊಂಡಿದ್ರು ಗೊತ್ತಿಲ್ಲ. ಕೊನೆ ನುಡಿಯಲ್ಲಿ ಹೊರಗೆ ಪಾತ ನಿನ್ನನು ಬಾಧೆ ಬಡಿಸೆ ಶ್ರೀ ನಾಥಾತ ಬಂದಾಗ ಬಿಡಿಸೆ ದಾತ ಗುರು ಜಗನ್ನಾಥ ವಿಠಲನತಿ ಪ್ರೀತಿಯಿಂದಲಿ ನಿನ್ನ ಮಾತು ಕೇಳಿದ ತೆರ ಮಾತುಲಾಲಿಸಿ ಕಾಯೊಯತಿ ಕುಲ ನಾಥಯನ್ನ ಪರಾಧ ಮನ್ನಿಸಿ ಭೀತಿಯನು ಸಲದು ಪಾಲಿಸ ನಾಥ ರಕ್ಷಕ ನಲ್ಲ ಗುರುವರ ತಾತ ನಿನ್ನನು ಬಾಧೆ. ಇದು ತಮ್ಮ ಹಿಂದಿನ ಚಿಂತನೆ ಮಾಡ್ತಾರೆ, ಕಣ್ಣಿ ಕಟ್ಟಿ ಬಿಡ್ತದೆ. ಅವತ್ತು ರೋಜ ನಿಮಗೂ ಗೊತ್ತಲ್ವಾ, ನೀವು ಪ್ರಹ್ಲಾದರಾಜರಾಗಿ ನಮ್ಗೆ ಅಣ್ಣ ಆಗಿರಿದ್ರಿ. ಆಗ ತಾತ ಅಂದ್ರೆ ನಿಮ್ಗೆ ತಾತ ಅಲ್ಲ, ನನಗೂ ತಾತ. ಹಿರಣ್ಯಕಶ್ಯಪನಿಗೆ ಮಗನಾಗಿ ನೀವು, ನಿಮ್ಗೆ ಬಾಲ ಆಗಿ ನಾವು ಬಂದ್ವಿ, ನಿಮ್ಮಿಂದ ನಾವು ಉದ್ಧಾರ ಆದ್ವಿ. ನಮ್ಮ ಅಣ್ಣ ಪ್ರಹ್ಲಾದ, ಅವರ ಅಣ್ಣ ನೀವು ಪ್ರಹ್ಲಾದರಾಗಿ ಓದುವ ಗುರುಗಳನ್ನು ಜರಿದು ಮನುಜರಿಗೆ ತಮ್ಮಂದರಿಗೆ ಉಪದೇಶ ಮಾಡಿದ ಪುಣ್ಯಾತ್ಮ ನೋಡಿ. ಅವತ್ತು ತಾತ ನಿನ್ನನ್ನು ಬಾಧೆ ಬಡಿಸೆ, ನಮ್ಮಪ್ಪ ನಿನಗೂ ನನಗೂ ಅಪ್ಪನಾಗಿರತಕ್ಕಂಥ ಹಿರಣ್ಯಕಶಿಪು ಬಾಧೆ ಬಡಿಸೆ ಶ್ರೀನಾಥ ತಾ ಬಂದಾಗ ಅದನ್ನು ನೋಡಿದರೆ ಹೇಳಕ್ಕೆ ಬರ್ತದೆ. ಅದರ ಚಿಂತನೆ ಕಣ್ಮುಂದೆ ಬಂದ್ರೆ ಈ ಶಬ್ದಗಳು ಬರ್ತವೆ. ಇಲ್ಲ ಅಂದ್ರೆ
ಅದನ್ನು ಊಹೆ ಮಾಡಿ ಹೇಳಿದ್ರೆ ಅದು ಬರೋದಲ್ಲ. ಆವತ್ತು ಶ್ರೀನಾಥ ಬಂದಲ್ಲ, ನಾವೆಲ್ಲ ನೀನು ಧೈರ್ಯವಾಗಿ ಮುಂದೆ ಹೋಗಿ, ಅದ್ರ ನಮಗಷ್ಟು ಧೈರ್ಯ ಆಗಲಿಲ್ಲ. ನಾವು ಕಂಬದಿಂದ ನಿಂತ್ಕೊಂಡು ಬಿಟ್ಟಿವೆ, ನಾವು ಅಂಜಿಕೊಂಡ್ಬಿಟ್ಟಿವೆ. ಜಗತ್ ಬ್ರಹ್ಮಾದಿ ದೇವತೆಗಳು ನಡಗಿದಂತೆ ನಟನ ಮಾಡಿಬಿಟ್ರು. ಜಗದಂಬೆ ಲಕ್ಷ್ಮಿಗೆ ಏನು ಬ್ರಹ್ಮಾದೇವರು ಅಮ್ಮ ಏನಿದು ಇಂಥ ಗರ್ಜನೆ ಮಾಡ್ತಾ ಇದ್ದಾನೆ. ಬ್ರಹ್ಮದೇವರು ವಿದುಪುಂಗವರು, ಅವರಿಗೆ ಅಜ್ಞಾನ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತನಿಗೆ ಕೋಪ ಬಂದದ ಅಂತ ಚಿಂತನೆ ಮಾಡಿದರೆ ಋಷಿಗಳಿಗೆ ಅಜ್ಞಾನ ಬಂದಂತಾಗ್ತದೆ. ಇಲ್ಲ, ಅದು ಅಜ್ಞಾನ ಅಲ್ಲ, ಅವನ ಇಚ್ಛೆ. ಅದು ಭಗವಂತನ ಸಂಕಲ್ಪ. ನಾನೀಗ ಕೋಪದಿಂದ ನಟನ ಮಾಡ್ತೀನಿ, ನೀವೆಲ್ಲರೂ ಅದನ್ನು ನೋಡಿ ಅಯ್ಯೋ ಅಂಜಿಕೋಬೇಕು. ನೀವು ಆಯ್ತಪ್ಪ, ನೀನು ಹಾಗೆ ಹೇಳಿದ್ರೆ ಆಚೆ ಆಗ್ತೀವಿ. ಅದು ವೃತ್ತಿರ ಅಳ್ಕೊಂಡು ಹಾಗೆ ಕೇಳಿದ್ರು. ಲಕ್ಷ್ಮಿಯೂ ಕೂಡ ಅದೇ ಸ್ಥಿತಿ ಆಯ್ತು. ಯಾಕೆ ಇದೆಲ್ಲ ಯಾಕೆ ಮಾಡಿದ? ಪ್ರಹ್ಲಾದನಿಗೆ ಕೀರ್ತಿ ಕೊಡಬೇಕಾಗಿದೆ. ಆ ಯುಗದಲ್ಲಿ ಪ್ರಹ್ಲಾದನನ್ನು ಮೇಲೆ ಎತ್ತಬೇಕಾಗಿದೆ. ಅದ ಕಾರಣ ಅದಕ್ಕೆ ಬ್ರಹ್ಮಾದಿ ದೇವತೆಗಳು ತಲೆಬಾಗಿದರು, ಜಗದಂಬ ಲಕ್ಷ್ಮಿಯೂ ತಲೆಬಾಗಿದೆ. ಬ್ರಹ್ಮಾದಿ ದೇವತೆಗಳು ಅಪ್ಪನ ಸಿಟ್ಟು ಆಗ್ತಾ ಇಲ್ಲ. ಏನು ಹೇಗೆ ಉದ್ಧಾರ? ತಕ್ಷಣದಲ್ಲಿ ಅವಳು ಏನ್ ಮಾಡಿಲ್ಲ, ಅಯ್ಯೋ ನನಗೂ ಸಾಧ್ಯ ಇಲ್ಲ, ಮತ್ತೇನ್ ಹೇಗೆ ಕಾರಣೀಭೂತರಾದ ವ್ಯಕ್ತಿ ನಾನು ಅವನ್ನ ಹೇಳ್ಕೋಬೇಕು ಅಂತೇಳಿ ಲಕುವಿ ನಿನ್ನನು ಎತ್ತಿ ತೋರಲು ನಿಖಿಲ ಸುರವರರೆಲ್ಲ ಬೊಗಳಲು ಭಕುತ ವತ್ಸಲನಾದ ನರಹರಿ ನಿನಗೆ ವಚನಾಗೆ ವ್ಯಕುತವಾಯಿತು ನಿನ್ನ ಮಹಿಳೆಯು ನಿಖಿಲ ಸುರವರರೆಲ್ಲ ಬೊಗಳಲು ಭಕುತ ವತ್ಸಲನಾದ ನರಹರಿ ನಿನಗೆ ವಚನಾದ. ತಾಯಿ ಬಂದಂತೆ ಪ್ರಹ್ಲಾದ, ಈ 4 ಮಂದಿ ಅಣ್ಣ ತಮ್ಮಗಳೆಲ್ಲ ಹಿಂದಿದ್ದಾರೆ, ಪ್ರಹ್ಲಾದ ಮಾತ್ರ ಮುಂದಿದ್ದಾನೆ. ಧೈರ್ಯವಾಗಿ ಅಪ್ಪನ ನೋಡ್ತಾ ಇದ್ದಾರೆ. ಯಾರು ಅಪ್ಪಿದ್ದಾರೆ, 5 ವರ್ಷದ ಕಂದಮ್ಮ. ಹೋಗ್ತೀಯ? ಹೋಗ್ತೇನೆ ನಾನು. ಆಗ ಜಗದಂಬೆ ಎತ್ತಿ ಹೋಗ್ಲ. ಯಾರ್ಯಾರಿಗೆ ಎತ್ತಿ ಹೋಗಿ ಸಾಧ್ಯ ಇಲ್ಲ. ಎಲ್ಲಿ ಲಕ್ಷ್ಮಿ, ಎಲ್ಲಿ ಪ್ರಹ್ಲಾದರಾಜರು, ಅವರಿಗೆ ತಾರತಮ್ಯ ಅಂದ್ರೆ ಊಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಾಯುದೇವರ ಪೂರ್ಣ ಆವೇಶ ಅಲ್ಲಿ ಅದು ಒಂದು ಕ್ಷಣನೂ ಬಿಡದೇ ಇರತಕ್ಕಂಥ ಆದೇಶ. ಬೇರೆ ಆದೇಶಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಲ್ಲಿ ಹಾಗಲ್ಲ, ಪ್ರಹ್ಲಾದರಾಜರಲ್ಲಿ ನಿರಂತರ ವಾಯುದೇವರ ಆದೇಶ ಎತ್ತಿಕೊಂಡು ತೋರಿಸಿದಂತೆ. ಹೋಗಿ ಹಾಗಾದ್ರೆ ಕೆಳಗಿಳಿಸಿಕೊಳ್ಳೆ, ಪುಟ್ಟ ಹೆಜ್ಜೆ ಇಟ್ಕೊಂಡು ಹೋದರೆ ನಮ್ಮಪ್ಪ ನರಹರಿ ಅಷ್ಟಕ್ಕೆ ಮುಂಚೆ ಭಯಂಕರವಾಗಿ ಗರ್ಜನೆ ಮಾಡ್ತಾನೆ ಇದ್ದಾನೆ. ಅವನ ಕೈಗಳು ಆ ಉಗುರುಗಳಿಂದ ರಕ್ತ ತೊಟ್ಟು ಇಳಿತಾವೆ. ಆದರೆ ಸೀಳ್ಬಿಟ್ಟಿದ್ದಾನೆ ವಕ್ಷಸ್ಥಳವನ್ನು. ಆ ರಕ್ತನ್ನೆಲ್ಲ ಮೇಲೆ ಓಟ್ಲಿ ಆಡಿದ್ದಾನೆ. ಆ ರಕ್ತ ಜೋರ್ತಾ ಇದೆ. ಪ್ರಹ್ಲಾದ ಮುಂದೆ ಬಂದ ಕೂಡಲೇ ಪ್ರಹ್ಲಾದನ ನೋಡುತ್ತ ಶ್ರೀಹರಿ ಉಲ್ಲಾಸದಿಂದ ನಗುತ್ತಲಿ ಕೋಲೆ, ಉಲ್ಲಾಸದಿಂದ ನಗುತ್ತಲಿ ತನ್ನ ಕರ ಪಲ್ಲವ ಸಿರದಿ ಇಟ್ಟನು ಕೋಲೆ. ಅಲ್ಲಿವರೆಗೆ ಭಯಂಕರವಾಗಿ ಗರ್ಜನೆ ಮಾಡ್ತಾ ಕೋಪದಿಂದ ಇದ್ದಂತೆ ನರಹರಿ ಪ್ರಹ್ಲಾದನ ಆನನ ನೋಡುತ್ತಾ ಪ್ರಹ್ಲಾದನ ಹೆಸರನ್ನು ಸಾರ್ಥಕ ಮಾಡಬೇಕಲ್ಲ. ಪ್ರಕರ್ಷೇನ ಹ್ಲಾದಯತಿ, ಜಗತ್ತನ್ನೆಲ್ಲ ಕೂಡ ತನ್ನ ಮುಖದ ದರ್ಶನದಿಂದ ಆನಂದ ಮಾಡುತ್ತಂತೆ. ಪ್ರಹ್ಲಾದ ನೋಡಿಬಿಟ್ರೆ ಶತ್ರುವಿಗೂ ಕೂಡ ಒಂಥರ ಆನಂದ ಆಗಬೇಕು. ಸಂತ ಬಟ್ಕೊಂಡು ಈ ಪ್ರಹ್ಲಾದನ ಕೊಂದು ಬಿಡಬೇಕು, ಹಾಳಾಗೋಗ ಅಂದುಕೊಂಡು ಬಂದವನು ಕೂಡ ಪ್ರಹ್ಲಾದರಾಜ ಮಾರಿ ನೋಡಿಬಿಟ್ರೆ ಸರೆಂಡರ್. ಅದು ಆ ಮಾರಿಯಲ್ಲೇ ಒಂದು ವಿಚಿತ್ರವಾದ ಆಕರ್ಷಣೆ. ಅದು ಎಲ್ಲರ ಕೋಪ ತಾಪಗಳನ್ನು ಕಳೀತಕ್ಕಂಥದ್ದು, ಎಲ್ಲ ವಿಧದಿಂದ ಆನಂದವನ್ನು ಉಂಟು ಮಾಡತಕ್ಕಂಥದ್ದು. ಹಲಾದ ಅಂದ್ರೆ ಆನಂದ, ಬಹಳ ಹೆಚ್ಚಿನ ರೀತಿಯಲ್ಲಿ ಆನಂದವನ್ನು ಕೊಡತಕ್ಕಂಥ ಮುಖವುಳ್ಳವನು, ಆಕಾರವುಳ್ಳವನು ಪ್ರಹ್ಲಾದ. ಅದನ್ನು ಸಾರ್ಥಕ ಯಾರು ಮಾಡಿದ್ರು ಅಂದ್ರೆ ಸಾಕ್ಷಾತ್ ಭಗವಂತನೇ ಮಾಡಿದ್ನಂತೆ. ಎಂತ ವಿಚಿತ್ರ! ಎಲ್ಲಿರೋದು ಪ್ರೂವ್ ಮಾಡಿದ. ನನ್ನ ಕೂಸಿನ ಹೆಸರು ಎಷ್ಟು ಸಾರ್ಥಕ ನೋಡಿ. ನಾನು ಸಿಟ್ಟಿನಲ್ಲಿದ್ದೀನಿ, ಸಿಟ್ಟಿನಲ್ಲಿದ್ದು ಕೂಡ ನನ್ನ ಸಿಟ್ಟನ್ನು ದೂರ ಮಾಡಿದೆ ಅಂತೇಳಿ ಎತ್ತುಕೊಂಡು ತೊಡಿ ಮೇಲಿಟ್ಕೊಂಡಂತೆ. ಅಷ್ಟಕ್ಕೆ ಮುಂಚೆ ಆ ಕೈಗಳು, ಈಗ ಕೈ ಏನು ಚೇಂಜ್ ಆಗಿಲ್ಲ. ಅವನು ಹಾಗೆ ನರಸಿಂಹ ರೂಪದಲ್ಲೇ ಇದ್ದಾನೆ ಪ್ರಹ್ಲಾದ. ಹಿರಣ್ಯಕಶ್ಯಪ ನರಸಿಂಹ ಕೈಯಿಂದ ರಕ್ತ ತೊಟ್ಟು ಇಗಿರ್ತಾ ಇದೆ. ಹಿರಣ್ಯಕಶ್ಯಪನ ಎದೆಗೆ ಆ ಕೈಗಳು, ನರಹರಿಯ ಕೈಗಳು ಬಂದಾಗ ಹಿರಣ್ಯಕಶ್ಯಪನಿಗೆ ಅವು ಹೇಗೆ ಕಂಡು ಬಂದ್ರೆ ಪ್ರಾಂತಸ್ಮಾನ್ ಪುರುಹೂತ ವಜ್ರ 10 ವಜ್ರಾಯುಧಗಳು ತನ್ನ ಎದೆಗೆ ಬಂದು ತಾಕ್ತಾ ಇರುವಂತೆ ಅವನ ಅನುಭವ ಆಯಿತು. ಯಾಕಂದ್ರೆ ತಮೋಜೀವಿ, ತಾಮಸ ಗುಣಕ್ಕೆ ಅನುಗುಣವಾಗಿ ಭಗವಂತ ಅವನು ಚಿದಾನಂದಮಯ.
ಅವನಿಗೆ ಭಯಂಕರವಾದ್ದು, ಅವನ ದೇಹದಲ್ಲಿ ಭಯಂಕರ, ಅವನ ದೇಹದಲ್ಲಿ ಇನ್ನೊಂದು ದುರ್ಬಲತಾ ಯಾವ್ಯಾವ್ಯಾವಿಲ್ಲ. ಯಾರು ಜೀವಿಗಳ ಹೃದಯಕ್ಕನುಗುಣವಾಗಿ ಅವರ ಸ್ವರೂಪಕ್ಕನುಗುಣವಾಗಿ ಅವನ ರೂಪ ವ್ಯಕ್ತ ಆಗ್ತಾ ಇರ್ತಾರೆ. ಹಿರಣ್ಯಕಶಿಪು ದೈತ್ಯ ಆದ ಕಾರಣ ಅವನಿಗೆ ಹಿರಣ್ಯಕಶಿಪು ನರಹರಿಯ ಕೈ ಉಗುರುಗಳು ವಜ್ರಾಯುಧಕ್ಕೆ ಸಮಾನ. ಪ್ರಹ್ಲಾದನ ಹತ್ರ ಅದೇ ಕೈಗಳೇ ಬಂದು ಏನೇನೇನು ವ್ಯತ್ಯಾಸ ಇಲ್ಲ, ಆದ್ರೆ ಕರ ಪಲ್ಲವಾಯ್ತು. ಭಗವಂತನ ಕೈಗಳು ಪ್ರಹ್ಲಾದನ ತಲೆಗೆ ಬರೋಷ್ಟೊತ್ತಿಗೆ ಪ್ರಹ್ಲಾದ ಅವ್ರನ್ನ ನಮ್ಮ ತಲೆ ಮೇಲೆ ಎಷ್ಟು ಮೃದುವಾದ ಕೈ ಇರ್ತಾ ಇದ್ದಾನೆ ನಮ್ಮಪ್ಪ. ಹಿರಣ್ಯಕಶಿಪುವೇನೋ ವಜ್ರ, ಪ್ರಹ್ಲಾದನ ಪಾಲಿಗೆ ಅವು ಬಹಳ ಮೃದುವಾದ ಸಣ್ಣ ಚಿಗುರು ಎಲೆಯಂತೆ ಇದ್ವು. ಅಂಥ ನರಹರಿಯನ್ನವತ್ತು ನೋಡಿದ್ವಿ. ನಿನ್ನ ಮಾತು ನಮ್ಮ ಕೇಳಿದ್ನಲ್ಲ, ಮತ್ತೆ ನನ್ನ ಮಾತು ಇದು ಕೇಳೋದಲ್ವಾ ಅಂತ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ತಾವು ತಿಳಿಯೋದಲ್ಲೇ ಹೊರಗೆ ಬಿಟ್ಟು ಇಂಥ ಗುರುಜಗನ್ನಾಥದಾಸರು ಅಪಣಾಚಾರ್ಯರಾಗಿದ್ದಾಗ ಮಂತ್ರಾಲಯ ಮಹಾಪ್ರಭುಗಳ ಎಷ್ಟು ಅಂತರಂಗ ಹೃದಯಗಳಾಗಿದ್ರು. ಕಥೆಗಳೆಲ್ಲ ಬೇಡ ನಮಗೆ. ಕೊನೆಗೆ ಯೋಭಕ್ತ್ಯ ಗುರುರಾಘವೇಂದ್ರ ಚರಣ ದ್ವಂದ್ವಂ ಸ್ಮರಣ ಯಪ್ಪಡೆ ಸ್ತೋತ್ರಂ ದಿವ್ಯ ನಿಗಂ ಸದಾ ನಹಿ ಭವೇತ್ ತಸ್ಯ ಅಸುಖಂ ಚಿಂತನ ಚಿಂತು ಇಷ್ಟಾರ್ಥ ಸಮೃದ್ಧಿರೇವ ಕಮಲ. ಅಂದ್ರೆ ಅಲ್ಲಿ ನಿಂತುಕೊಟ್ಟು ಯಾಕೆ ಅಪಣಾಚಾರ್ಯ ಯಾಕೆ ಸ್ತೋತ್ರ ನಿಲ್ಲಿಸಿದರು ಅಂದ್ರೆ ನಿಲ್ಲಿಸ್ತಿಲ್ಲ. ಅಲ್ಲಿವರೆಗೆ ಮಂತ್ರಾಲಯ ಮಹಾಪ್ರಭುಗಳ ಅಗಮ್ಯ ಮಹಿಮೆಯ ಸರೋವರ ನದಿಯಲ್ಲಿ ತೇಲಿಕೋತ ಬಂದು ದಿಕ್ಕು ತಿಳಿಲ್ಲ ಅವರಿಗೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಗೆ ಬಂದಾಗ ನಿಂತು ಬಿಟ್ರು. ಏನ್ ಮಹಾರಾಯ ನಿನ್ನ ಮೇಲೆ, ಯಾಕಂದ್ರೆ ಯೋಭಕ್ತ್ಯ ಗುರುರಾಘವೇಂದ್ರ ಚರಣ ದ್ವಂದ್ವಂ ಸ್ಮರನ್ ಯಪ್ಪರೇ ಸ್ತೋತ್ರಂ ದಿವ್ಯವಿದಂ ಸದಾ ನಹಿ ಭವೇತ್ ತಸ್ಯ ಸುಖಂ ಚಿಂತನ ಕಿಂತು ಇಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯಾತ್. ಕಮಲಾನಾಥನ ರೂಪಕಲ್ಪನೆ ತರ್ತಾರೆ. ಅದು ಬಹಳ ಬಹಳ ಡೀಪ್ ಆಗಿರತಕ್ಕಂಥದ್ದು. ಅದರ ಅಂತರಾರ್ಥ ಬಹಳ ಜ್ಞಾನಿಯರೇಂದ್ರಿಗೆ ಮಾತ್ರ ನಿಲ್ಲಿರತಕ್ಕಂಥದ್ದು. ಆ ಕಮಲಾನಾಥ ಅವನು ಅಹಂಕಾರ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಕಮಲಾನಾಥನ ಅನುಗ್ರಹ ನಿನ್ನ ಮೇಲೆ ಎಷ್ಟಾಯ್ತು ಮಹಾರಾಯ. ಅದು ಅದ್ಭುತ. ಅಲ್ಲಿ ಯಾವಾಗ ಬಂದಾಗ ಅಪಣಾಚಾರ್ಯ ಮುಂದೆ ಶಬ್ದಗಳು ಹೊರಲಿಲ್ಲ. ತಕ್ಷಣದಲ್ಲಿ ಬೃಂದಾವನದಲ್ಲಿ ಕೂತ್ಕೊಂಡ ಮಂತ್ರಾಲಯ ಮಹಾಪ್ರಭುಗಳು ಇದಕ್ಕೆ ತಪ್ಪು ಹೇಳ್ತಾರೆ. ಸಾಕ್ಷಿ ಹಯಾಸ್ಯೋತ್ರ ಹಿಂದೆ ಅಂದ್ಕೊಂಡು ಇದೆಲ್ಲ ನಡೀತಾರೆ, ಏನು ಚಿಂತೆ ಮಾಡಬೇಡ ಅಂತ ಹೇಳಿದ್ರು ಅಂತೇಳಿ. ರಾಯರಿಗೆ ಅಂತ ಅಹಂಕಾರ ಇಲ್ಲ. ನಾವಾದ್ರೆ ಹೇಳ್ತೀವಿ, ಏನ್ರಿ ನಂಗೆ ಸಹಾಯ ಮಾಡ್ರಿ, ನೀ ಏನ್ ಚಿಂತೆ ಮಾಡ, ನಾವು ಆಡ್ತೀವಿ, ಏನ್ ಮಾಡ್ತೀವಿ ಪಿಂಡ ಕೊಂಡಿ ಮಾಡೋದು. ಒಳಗಿರ್ತಕ್ಕಂಥ ಭಗವಂತ ಏನಾದ್ರೂ ಮಾಡಿಸಿದ್ರೆ ಆಗ್ತದೆ. ಇಲ್ಲ ನೀನು ನಿನ್ನ ಕೈಯನ್ನು ಎತ್ತಿ ನಿನ್ನ ಎಲೆಯಲ್ಲಿ ಹಾಕಿದ ಅನ್ನವನ್ನು ಬಾಯಿಯಲ್ಲಿ ಇಟ್ಟುಕೋಬೇಕಾದ್ರೂ ಒಳಗೆ ಪ್ರೇರಣೆ ಆದ್ರೆ ಆಗ್ತದೆ, ಇಲ್ಲಿದ್ರೆ ಇಲ್ಲೇ ಇಲ್ಲ. ನಿನಗಾಗಿ ಅನ್ನ ಇಟ್ಕೊಂಡಿದ್ದಿ, ನಿನ್ನ ಕೈ ಅದೇ, ನಿನ್ನ ಎಲೆ ಅದೇ, ನಿನ್ನ ಮುಂದೆ ಅದೇ, ಅದು ತಗೊಂಡು ಇಲ್ಲಿ ಇಟ್ಕೊಂಡ್ಬೋದೇ. ಅಯ್ಯೋ ಅಪಣಾಚಾರ್ಯ ಏನ್ರಿ ಚೆನ್ನಾಗಿದ್ರಿ, ಪಾಪ ಅನ್ನ ಎತ್ತಷ್ಟು ಕೈ ಬಿದ್ದರು ಅಷ್ಟೇ, ಮುಗಿದಾಯ್ತು. ಅವನು ಒಳ ಬಿಟ್ಟ ಅಂದ್ರೆ ಕೈ ಬಿಟ್ಟ ಅಂದ್ರೆ ಏನೂ ಆಗಲ್ಲ. ನಮ್ಮಪ್ಪ ಅಪಣಾಚಾರ್ಯರು ಅಹಿಂದಕ್ಕೆ ಹೇಳ್ತಾರೆ, ಅಪ್ಪ ನಾನು ನಿನ್ನಲ್ಲಿ ಯಾಕಿದು ನೀನು ಇಷ್ಟೆಲ್ಲ ಹೇಳಿದ್ರೆ ನಂಗೆ ಗೊತ್ತಿಲ್ಲ. ನಿನ್ನಲ್ಲಿ ನಿಂತುಕೊಂಡು ನುಡಿಸಿದವನು ಅವನೇ, ಮುಂದೆ ನಡೆಸುವವನು ಅವನೇ, ನನಗೇನು ಸಂಬಂಧ ಇಲ್ಲ. ಸಾಕ್ಷಿ ಹಯಾಸ್ಯ ಅತ್ರ ನೀನು ಹೇಳಿದ ಮಾತುಗಳಿಗೆ ಎಲ್ಲದಕ್ಕೂ ಅವನೇ ಸಾಕ್ಷಿ. ಅಂದ್ರೆ ಅವನೇ ನಿಂತು ನಡೆಸಬೇಕು. ನಾವು ಸಾಕ್ಷಿ ಹಾಕ್ರಿ ಅಂತ ಹೋಗಲ್ವಾ, ಕೋರ್ಟ್ನಲ್ಲಿ ಆಗಲಿ ಬ್ಯಾಂಕ್ನಲ್ಲಿ ಹೋದಾಗ. ಅಂದ್ರೆ ನೋಡ್ರಿ, ನೀವು ಕಟ್ಟಲಿಲ್ಲಂದ್ರೆ ನೀವು ಕಟ್ಟಬೇಕಾಗ್ತದೆ. ರೆಸ್ಪಾನ್ಸ್ ನಿಮ್ಮದು ಅಂತ ಅರ್ಥ. ಸಾಕ್ಷಿ ಹಾಕಿದವನು ಎಷ್ಟು ರೆಸ್ಪಾನ್ಸ್ ಆಗ್ತದೆ ಅಂದ್ರೆ ಇವನು ಕಟ್ಟಲಿಲ್ಲ ಅಂದ್ರೆ ಇವ್ರು ಕಟ್ಟಬೇಕಾಗ. ರಾಯರಂದ್ರು ನನಗಂತೂ ಇವ್ರು ಕಟ್ಲಕ್ಕಾಗಲ್ಲ, ಮಾಡಲ್ಲ ಇದನ್ನ ನಾನು ಇವೆಲ್ಲ ನಾನು ಮಾಡ್ಲಕ್ಕಾಗಲ್ಲ. ನೀವೇನು ಸಂತಾನ ಸಂಪತ್ತು ಪರಿಶುದ್ಧ ಏನೋ 20 ಹೇಳಿದ್ವಿ, ಯಾವ ನನಗೆ ಸಂಬಂಧ ಇಲ್ಲ. ಅದೇನಾದ್ರೂ ಆಯ್ತು ಅಂದ್ರೆ ನಿನ್ನ ಬಾಯಲ್ಲಿ ನುಡಿಸಿದವನೇ ನನ್ನ ಒಳಗೆ ನಿಂತುಕೊಂಡು ನಡೆಸಬೇಕು ಹೊರತಾಗಿ ನಾನು ಮಾಡ್ಲಕ್ಕಾಗಲ್ಲ ಅಂತೇಳಿ ಪುನಃಚಾರಿ ಆಶ್ವಾಸನೆ ಕೊಟ್ಟರು. ಅಂಥ ನಿಹಿತಾತ್ಮರು ರಾಯರ ಅಂತರಂಗ ಭಕ್ತರಾದ ವ್ಯಕ್ತಿಗಳು ಮುಂದೆ ಕರ್ಜಿಗೆಯಲ್ಲಿ ದಾಸಪ್ಪ ಅಂತ ವಿಸ್ತಾರ ಮಾಡಿದ್ರು. ಕರ್ಜಿಗಿ ದಾಸರಾಗಿ, ಅದ್ಭುತ ಕರ್ಜಿಗಿ ದಾಸರಾಗಿ ಬಂದಾಗ ಆಗಿನ ಕಾಲ. ಇವತ್ತು ನೀವು ಕರ್ಜಿಗೆ ಹೋಗಿಲ್ಲ, ನೀವು ನೋಡಿಲ್ಲ. ನಿಮಗೆ ನಾನು ಅಲ್ಲಿ ಹೋಗಿ ಬಂದಿದ್ದೆ ಈ ಚರಿತ್ರ ಸಂಗ್ರಹಕ್ಕಾಗಿ. ಅಲ್ಲಿಯ ಕರ್ಜಿಗಿ ದಾಸರಿಗೆ ಸಂಬಂಧಪಟ್ಟ ಕುರುಹುಗಳನ್ನೆಲ್ಲ ತರಬೇಕು ಅಂತ ಹೋಗಿದ್ದೆ. 60 ಅಗ್ನಿಹೋತ್ರಿಗಳ ಮನೆಗಳಿದ್ವು ಅಂತ ಕರ್ಜಿಗೆಯಲ್ಲಿ. 60 ಜನ, ಒಂದಲ್ಲ
ಒಂದು ಮನೆ ಇದ್ರೆ ಸಾಕಾಗಿದೆ. ಇವತ್ತು ಇಡೀ ಇಂಡಿಯಾ ಎಲ್ಲ ಹುಡುಕಿದ್ರೆ ಉತ್ತರ ದೇಶ ಬಿಟ್ಟಬೇಕು. ನಮ್ಮ ದಕ್ಷಿಣದಲ್ಲಿ ಲೆಕ್ಕ ಹಾಕೊಂಡ್ರೆ ಸ್ಮಾರ್ತರಲ್ಲಿ ಇವತ್ತೇ ಒಂದು 5-6 ಜನರಿದ್ದಾರೆ. ನಿತ್ಯ ಅಗ್ನಿಹೋತ್ರಿಗಳು ಸ್ಮಾರ್ತರಲ್ಲಿದ್ದಾರೆ. ಅಯ್ಯಂಗಾರರಲ್ಲಿ ಒಬ್ಬರೋ ಇಬ್ಬರು ಇದ್ದಾರೆ, ಹೆಚ್ಚಿಗಿಲ್ಲ. ಮಾಧ್ವರಲ್ಲಿ ಒಬ್ಬರಿದ್ದಾರೆ. ಅದು ಹಾಗೆ ಕಂಟಿನ್ಯೂ ನಡೀತಾ ಇದೆ. ಅಂದ್ರೆ ನಿತ್ಯಾಗ್ನಿ ಹೊತ್ತುಕೊಂಡು ಅಗ್ನಿಯನ್ನು ಮನೆಯಲ್ಲಿ ಯಾವಾಗಲೂ ರಕ್ಷಣೆ ಮಾಡ್ತಾ ಇರಬೇಕು. ಅದರಲ್ಲಿ ಪ್ರತಿನಿತ್ಯ ಹವನ ಹೋಮಾದಿಗಳು ಆಗ್ತಾ ಇರಬೇಕು. ಅದು ಅಗ್ನಿ ಆರದೇ ಇರತಕ್ಕಂಥ ಕೊನೆಗೆ ಅದರ ಅಂತ್ಯ ಸಂಸ್ಕಾರ ಅದರಿಂದ ಆಗ್ತದೆ. ಅದು ಮತ್ತೆ ಅದು ಬೇರೆ, ಅದು ಕಥೆ ಬೇರೆ ನಮ್ಮ ಸಬ್ಜೆಕ್ಟ್. ಅಂಥ ನಿತ್ಯಾಗ್ನಿ ಹೋತ್ರಗಳು ಕರ್ಜಿಗೆಯಲ್ಲಿ ಶ್ರೀಧವಿಠಲರ ಕಾಲದಲ್ಲಿ 60 ಜನ ಇದ್ರು. ಅಂತ ಪವಿತ್ರವಾದ ಸ್ಥಾನ ಅದು. ಆ ಊರಿಗೆ ಗ್ರಾಮಾಧಿಕಾರಿ ದಾಸಪ್ಪ. ಮಂತ್ರ ಬರ್ತಿದ್ದಿಲ್ಲ, ತಂತ್ರ ಬರ್ತಿದ್ದಿಲ್ಲ, ಇವೆಲ್ಲ ಹೇಳಬಾರ್ದು, ಅದೆಲ್ಲ ಅರ್ಥ ಇಲ್ಲ. ಆಗಿನ ಕಾಲ ಈ 200 ಚಾಗ ಅಂದ್ರೆ ಕೆಲಸಕ್ಕೆ ಬಾರದೇ ಇರ್ತಕ್ಕಂಥವ್ರು ಸಂಚಾರ ಮಾಡ್ತಿದ್ದ. ಅವರು ಸಂಚಾರ ಮಾಡ್ತಿದ್ದಿಲ್ಲ, ಅವ್ರೇನೋ ಮಾಡ್ತೀವಿ, ಹಾಗೆಲ್ಲ ಮಾಡ್ತಾ ಇದ್ರು. ಅದರಲ್ಲಿ ಶ್ರದ್ಧೆ ಇದ್ದಿಲ್ಲ, ಅದರ ಮೇಲೆ ವಿಶ್ವಾಸ ಇದ್ದಿಲ್ಲ. ಏನೋ ಅಪ್ಪ ಅಮ್ಮ ಬೈತಾ ಬಾರಯ್ಯ ಅಂತಂಬೋದು ಸ್ವಲ್ಪ ಸಂಜಾನ ಪೂಜಾ ಏನೋ ಚೂರು ಮಾಡ್ಕೊಂಡು ಮನೆಗೆ ಬಂದ ಜಾರಿಯ ಆ ಪುಣ್ಯಾತ್ಮರಿಗೆ ಗುಂಡಮ್ಮ ಅಂತ ಹೇಳಿ ಸಾಧ್ವಿ. ಆಕೆ ಅಂತ ಗುಂಡಮ್ಮ ಅಂದ್ರೆ ಗುಂಡಮ್ಮನೆ, ಏನೇನೇನೇನು ಒಂದು ಶಬ್ದದಲ್ಲಿ ವ್ಯತ್ಯಾಸ ಇಲ್ಲ. ನಿತ್ಯ ಡ್ಯೂಟಿ ಅಂತೆ. ಇದನ್ನ ಅಲ್ಲಿ ಖರ್ಜಿಗೆ ವಾದರಾಜಾಚಾರ್ಯರು ಅಂತ ಹೇಳಿ ಅವರೆಲ್ಲರ ಕೂತ್ಕೊಂಡು ಅವರ ಗುಡಿ, ದಾಸರು ಜೀವನ ಮಾಡಿದ ಗುಡಿ, ಅವರ ಮನೆ, ಅವೆಲ್ಲ ಫೋಟೋಗಳು ತಕ್ಕೊಂಡಿವೆ. ಅದೆಲ್ಲ ಚರಿತ್ರೆ ಒಂದೊಂದು ನೀವು ಇವತ್ತಿಗೂ ಒಂದು ಅದ್ಭುತ ನೋಡ್ತೀರಿ. ಇಂಡಿಯಾದಲ್ಲಿ ನಂಗೆ ತಿಳಿದ ಮಟ್ಟಿಗೆ ಅಂಥ ಒಂದು ಸನ್ನಿವೇಶ ಎಲ್ಲಿ ಇಲ್ಲ. ಅಲ್ಲಿ ಪ್ರಥಮೈಕಾದಶಿ ದಿವಸ ಪಾಂಡುರಂಗ ದೇವರಿದ್ದಾರೆ, ವಿಠಲ ಇದ್ದಾನೆ. ವಿಠಲ ಇಲ್ಲಿ ಯಾಕೆ ಬಂದಿ, ಪಂಡರಿಯನ್ನು ಬಿಟ್ಟು ಇಲ್ಲಿ ಯಾಕೆ ಬಂದಿ ಅಂತ ಶ್ರೀಧರ ವಿಠಲೇ ಒಂದು ಹಾಡು ಮಾಡಿದ್ದಾರೆ. ಆ ಹಾಡಿನಲ್ಲಿ ಅವರು ಸ್ಪಷ್ಟ ಮಾಡ್ತಾರೆ, ಆ ವಿಠಲ ದೇವಾಲಯಕ್ಕೆ ವರ್ಷಕ್ಕೊಮ್ಮೆ ರಥೋತ್ಸವ ಆಗ್ತಾರೆ. ಏಕಾದಶಿ ದಿವಸ ಪ್ರಥಮ ಏಕಾದಶಿ ವೈಕುಂಠ, ಅಲ್ಲಿ ಪಂಡರಾಪುರದಲ್ಲಿ ಲಕ್ಷ ಜನ ಸೇರ್ತಾರಲ್ಲ, ಅವತ್ತೇ ಅಲ್ಲಿ ಆಗ್ತಾರೆ. ಅದ್ರ ಹಿಂದಿನ ದಿವಸ ದಶಮಿ ದಿವಸ ಅಲ್ಲಿ ಆಗತಕ್ಕಂಥ ಚರಿತ್ರೆ ನೋಡಬೇಕು, ಅದ್ಭುತ. ಸುಮಾರು ಆ ಊರಿನ ಕರ್ಜಿಗೆಯಲ್ಲಿರುವ ಬೇರೆ ಜಾತಿ ಜನ ಅಂತಾರಲ್ಲ, ಅಂದ್ರೆ ನಿಮ್ಮನ ವರ್ಗ ಅಂತೀವಲ್ಲ ನಾವು, ಅದನ್ನ ಕೇಳಬಾರ್ದು, ಹರಿಜನರು ಅಂತೀವಲ್ಲ. ಆ ಊರಿನ ಎಲ್ಲ ಹರಿಜನರು ಸುಮಾರು 1 ತಿಂಗಳಿನಿಂದ ಆಕಳ ಹೆಣ್ಣನ್ನು ಸಂಪಾದಿಸಿಟ್ಕೊಂಡಿರ್ತಾರೆ. ಅವತ್ತು ದಶಮಿ ದಿವಸ ರಾತ್ರಿ ಸುಮಾರು 10 ಗಂಟೆ ಆದ ಮೇಲೆ ಇಡೀ ಆ ಜನ ಎಲ್ಲ ಆ ಹೆಂಡಿನ ಎತ್ಕೊಂಡ್ಬಂದು ವಿಠಲ ದೇವರ ಗುಡಿಯ ಮುಂದೆ ಒಂದು ದೊಡ್ಡ ರೋಡ್ ಅದು, ಬಹಳ ಅಗಲದ. ಆ ರೋಡ್ ಎಲ್ಲ ಆಕಳ ಹೆಣ್ಣಿಂದ ಸಾರಿಸಿ ಬಿಡ್ತಾರೆ. ಸಾರಿಸಿ ರಂಗೋಲಿಗಳೆಲ್ಲ ಹಾಕಿ ಹೋಗ್ತಾರೆ. ನರಮಾನವ ಮತ್ತೆ ಅದರ ಮೇಲೆ ಕಾಲಿಡೋದಲ್ಲ. ಯಾರ್ಯಾರ್ಯಾರು ಊರಿನ ಜನ ಎಲ್ಲ ಅವತ್ತು ದಶಮಿ ರಾತ್ರಿ ಆಯ್ತು ಅಂದ್ರೆ ಮರುದಿವಸ ಮುಂಜಾನೆ ರಥೋತ್ಸವ ಆಗ್ತದೆ. ರಥೋತ್ಸವದವರೆಗೆ ಆ ಬೀದಿಯಲ್ಲಿ ಯಾರು ಕಾಲಿಡೋದಲ್ಲ. ಅರ್ಚಕರು ಹಾಗಿಂದಾಗೆ ಒಳಗಿಂದ ಬಂದು ವಿಠ್ಠಲನ ಪೂಜಾದಿಗಳಾಗ್ತದೆ. ಇಡೀ ಊರಿನ ಜನ ಎಲ್ಲ ಕೂಡ ರಥೋತ್ಸವ ಬ್ರಾಹ್ಮಣರು ಎಳಿತಾರೆ. ಹೆಂಗೆ ಹೇಳ್ತಾರೆ ವಚನ, ಅಲ್ಲಿ ಬಗಲಾಗೆ ವರದಾ ನದಿಯಲ್ಲಿ ಸ್ನಾನ ಮಾಡಿ ಒದ್ದಿ ಬಟ್ಟಿಲೆ ರಥನ ಎಳಿತಾರೆ. ಯಾರ್ಯಾರು ಎಲ್ಲರೂ ದೂರ ನಿಂತ್ಕೊಂಡು ನೋಡ್ತಾರೆ. ಮಡಿನ ರಥ ಎಳ್ಕೊಂಡು ಹೋಗಿ ಮತ್ತೆ ಸ್ವಸ್ಥಾನಕ್ಕೆ ಬಂದ ಮೇಲೆ ಇನ್ನು ಉಳಿದ ನಂತರದಲ್ಲಿ ಆ ಜನ ಅಲ್ಲಿರೋರೆಲ್ಲ ಸಾಯಂಕಾಲ ಊರಿನ ಅಡಿಗೆ ಮಾಡಿಕೊಂಡು ವಿಠ್ಠಲನ ನೈವೇದ್ಯ ಕೊಟ್ಟು ಊಟ ಮಾಡತಕ್ಕಂತಹ ಸಂಪ್ರದಾಯ. ಅಂತ ಅದ್ಭುತವಾದ ಪವಿತ್ರವಾದ ಸ್ಥಾನ. ಕರ್ಜಿಗೆ ದಾಸರಿದ್ರು, ಅವರೇನ್ ಮಾಡ್ತಿದ್ರು ಅಂತ ಮುಂಜಾನೆ ಹೇಳಬೇಕು. ಅದು ಪೂಜಾ ಸಂಕ್ರಾಂತಿ ಮಾಡ್ಕೊತಿದ್ರು. ಸ್ವಲ್ಪ ಕರ್ಣಿಕ ವೃತ್ತಿಯನ್ನು ಸ್ವಲ್ಪ ಮಾಡೋದು. ಅವರಿಗೆ ಒಬ್ಬ ಉಪಪತ್ನಿ ಇದ್ದಾನೆ. ಅದೇ ಉಪಪತ್ನಿಯಿಂದ ಹೊಸಾಗಿರ್ತಾರೆ. ಅವರಿಗೆ 2ನೇ ಹೆಂಡತಿದ್ದಾರೆ. ತಾಳಿ ಕಟ್ಟಿಲ್ಲ, ಬೇರೆ ಜಾತಿ ಇಟ್ಕೊಂಡಿದ್ರಂತೆ. ಅಲ್ಲಿ ಹೊರಬಿಡ್ತಿದ್ರಂತೆ. ಯಾವಾಗ ಬರ್ತಿದ್ರೆ ದೇವರೇ ಬಲ್ಲ. ಗುಂಡಮ್ಮ ಏನಿಲ್ಲ, ಯಾವಾಗ ಬರ್ಲಿಕ್ಕೆ ಬಂದ್ರೆ ಗಂಡಗೆ ಏನ್ ಬೇಕೋ ಅದು ಸೌಕರ್ಯ ಮಾಡೋದು. ಅವರ ಹತ್ರವ ಅಂದ್ರೆ ಹತ್ರ ಹೋಗೋದು, ಎಲ್ಲಾದ್ರೂ ತನ್ನ ಆಕೆನ ಬಲ್ಕೋಬಹುದು. ಇದು ಆಕೆ ಜೀವನ. ಜಗನ್ನಾಥ ದಾಸರು ಹುಡುಕೊಂಡು ಹೋದರು ಅಲ್ಲಿಗೆ. ಕರ್ಜಿಗೆ ಎಲ್ಲ ಹರಿದಾಸರ ಜೀವನಕ್ಕೂ ಕರ್ಜಿದಾಸರ ಜೀವನಕ್ಕೂ ಅದ್ಭುತ ಏನು ಗೊತ್ತನ, ಮಹಾಜ್ಞಾನಿಗಳಾಗಿರ್ತಕ್ಕಂಥ ಜಗನ್ನಾಥ ದಾಸರು ತಾವಾಗೆ ಹುಡುಕೊಂಡು ಹೋಗಿರ್ತಕ್ಕಂಥ ಒಂದು ಏಕೈಕ ವ್ಯಕ್ತಿ ಯಾರಂದ್ರೆ ಕರ್ಜಿದಾಸ. ಕರ್ಜಿಗೆ ಹೋಗಿ ಸೀದಾ ಕರ್ಜಿದಾಸರ ಮನೆಗೆ ಹೋದ್ರಂತೆ. ಹೊಡ್ಕೊಳ್ಳೆ ಮನೆ ಆಗಿದ್ರಂತ ದಾಸರು. ಹಾಗೆ ಬಂದ್ರು, ಬಂದ್ರೆ ನಮಸ್ಕಾರ ಮಾಡಿ ಒಳಗೆ ಕರ್ಕೊಳ್ಳೋದು. ಹೆಂಡತಿಗೆ ಹೇಳ್ಬಿಟ್ರು, ನೋಡು ದಾಸರು ಬಂದಾರ, ಏನೇನು ವ್ಯವಸ್ಥೆ ಮಾಡ್ಬೇಕು ಎಲ್ಲ ಮಾಡು ಅಂತಂದ್ರೆ ಅಂತ ಕಿತ್ಕೊಂಡು ದಾಸರೆಲ್ಲ ಪೂಜಾ ಎಲ್ಲ ಆಯ್ತು. ಊಟ ಮಾಡಿ
ಸಾಯಂಕಾಲ ವಿಶ್ರಾಂತಿ ತಗೊಂಡಾದ್ಮೇಲೆ ಗುಂಡಮ್ಮನ ಕರೆದ್ರಂತೆ, ಬಾಯಿಲಿ ಬಂದು ನಮಸ್ಕಾರ ಮಾಡಿದ್ವಿ. ಏನಿಲ್ಲ, ಇವತ್ತು ಸಂಜೆ ವಿಠ್ಠಲ ದೇವಾಲಯದಲ್ಲಿ ಏನೋ ಪ್ರವಚನ ಮಾಡುವಂತ ಭಗವಂತ ಆದೇಶ ಮಾಡಿದ್ದಾರೆ. ಎಲ್ಲರೂ ಅಪೇಕ್ಷೆ ಬರ್ತಾರೆ, ಅವರೆಲ್ಲರೂ ಭಗವಂತ ಕೇಳಿಸಿಕೊಂಡಿದ್ದಾರೆ. ನನ್ನಲ್ಲಿ ನಿಂತುಕೊಂಡು ಭಗವಂತ ಹೇಳಬೇಕು ಅಂತಾನೆ, ನಿನ್ನ ಗಂಡನ್ನೇ ಕರ್ಕೊಂಡು ಬರಬೇಕು ಅಂತ ಬರುತ್ತೆ. ಅಂದುಕೊಳ್ಳೆ ಅವಳಿಗೆ ಅಲ್ಲಿವರೆಗೆ ಯಾರ್ಯಾರು ಅಂತ ಪ್ರಶ್ನೆ ಕೇಳಿಲ್ಲ. ಕೇಳಿಕೊಳ್ಳೆ ಅಂತ ಹತ್ತು ಬಿಟ್ಟು ಖಾಲಿ ಬಿದ್ಬಿಟ್ಟು, ಏನು ಮಾ ಯಾಕೆ ನನಗೆ ಆ ಯೋಗ್ತಿಯಲ್ಲ ಸ್ವಾಮಿ, ಎಲ್ಲ ನಾನು ಹೇಳ್ತೀನಿ ಕೇಳು. ಜಗನ್ನಾಥದಾಸ ಹೇಳಿದ ಮಾತಂತೆ, ಇವತ್ತು ನೀನು ಹೋಗು ನೇರವಾಗಿ ಅವಳ ಮನೆಯಿಂದ ಕಾಲು ಹೊರಗಿಟ್ಟವಂತ. ಸಾಮಾನ್ಯ ನಮ್ಗೆ ಗೊತ್ತ, ದೊಡ್ಡದವ್ರು ಇದ್ರು ಅಂದ್ರೆ ಇವನು 50 ವರ್ಷದಾಗೆ ಕುಲ್ಕರ್ಣಿಯವ್ರ ಹೆಂಡಂದ್ರು ಹೊರ ಬರ್ತಾರಂದ್ರೆ ಅವ್ರು ಬಹಳ ಭಯಂಕರ ಇದ್ದಾಗ ಅಂತಾದ್ರು 200 ವರ್ಷಕ್ಕಾಗಿ ನಾವು ಕುಲಕರ್ಣಿಗಳವರು ಒಬ್ಬರು ಆಕೆ ಹೊರಗೆ ಬಂದೇ ಗೊತ್ತಿಲ್ಲ ಅಂತ. ಇಲ್ಲ, ಇವತ್ತು ಹೋಗೋ ಮನೆ, ನೀವೇ ಹೋಗು, ಕರಿ, ನನ್ನ ಗಂಡ ಬರ್ತಾನೆ, ಆಲೋಚನೆ ಮಾಡಬೇಡ. ಯಾಕೋ ಜಗನ್ನಾಥದಾಸರ ಮಾತು ಅವರಿಗೆ ಧೈರ್ಯ ತಂದ್ಕೊಟ್ಟು. ಸಂಜೆ ಜಗನ್ನಾಥದಾಸರು ಹೇಳಿ ವಿಠ್ಠಲ ಗುಡಿಗೆ ಬಂದ್ರಂತೆ. ನಮ್ಮಮ್ಮ ತಾನು ಸರ್ಗು ಮೈ ತುಂಬ ಹಾಕೊಂಡು ಹೊರಟಂತೆ. ಬೀದಿಯಲ್ಲಿ ಜನ ಅಮ್ಮನವರು ಬಂದ್ರು ಅಂತ ಎದ್ದು ನಿಂತ್ಕೊಂಡ್ರತ್ತೆ. ಸೀದಾ ಎಲ್ಲಿ ಬಂದ, ಆ ಮನೆಗೆ ಬಂದ್ರಂತೆ. ಅದೇ ಸಮಯಕ್ಕೆ ಸರಿಯಾಗಿ ಆಕಿ ಹೊರಗೆ ಬಂದಿದ್ರಂತೆ. ದೂರದಿಂದ ಗುಂಡಮ್ಮನ ನೋಡಿಕೊಳ್ಳೆ ಗುಂಡಿಕಾಯಿ ಒಳಗಾಯ್ತು. ಒಳಗೆ ಓಡಿದಂತೆ ಬಂದ್ಲು, ಮನೆ ಮುಂದೆ ನಿಂತ್ಕೊಂಡ್ಬಿಟ್ಲು. ಆಕಿ ಇನ್ನೇನು ಮಾಡಿ, ಯಾಕೆ ನೋಡಿದ್ದಾಳೆ, ಆಕಿ ತನ್ನ ನೋಡಿದ್ದಾಳ ಬಂದಿದ್ದು, ಸುಮ್ಮನೆ ನಿಂತ್ಕೊಂಡ್ಬಿಟ್ರು. ಇವಳು ಓಡಿದಂತೆ ಒಳಗೆ ಹೋಗಿ, ಏನ್ರಿ ಮಲ್ಕೊಂಡಿದ್ದವ್ರು ಅಕ್ಕ ಬಂದಾಳ ಅಕ್ಕ ಬಂದಾಳ. ಇಲ್ಲಿ ಎದ್ದದ್ದು ಬರಿಬಿಟ್ಟು ಹೊರ ಬರದೇ ಇರ್ತಕ್ಕಂಥ ಗುಂಡಮ್ಮ ತನ್ನತ್ರ ಬರೋದೇನು, ತಾನಿದ್ದ ಸ್ಥಳದಲ್ಲ ಹೊರ ಬಂದ್ರಂತೆ. ತನಿ ಬಗ್ಗಿಸಿ ನಿಂತ್ಕೊಂಡ ಆಕಿ ಅವರ ಕಣ್ಣೀರಿಟ್ಟು, ನಿಮ್ಮ ಜನ್ಮದಲ್ಲಿ ನಾನು ನಿಮ್ಮನ್ನು ಏನೂ ಅಪೇಕ್ಷೆ ಬಟ್ಟಿಲ್ಲ, ಯಾಕೆಂದೂ ಅಪೇಕ್ಷೆ ಇದೆ. ದಾಸರು ನಿಮ್ಮನ್ನು ಕರ್ಕೊಂಡು ವಿಠ್ಠಲ ದೇವಾಲಯಕ್ಕೆ ಬಾ ಅಂತಂತಾರೆ ಅಂತ ಮಾಡಿ ಅದೊಂದು ಮಾಡ್ರಿ ಅಂದ್ರು. ಆಕೆ ನೋಡಿ ನಾ ಬರ್ತೀನಿ. ಎಂದೆಂದೂ ತಮ್ಮ ಬಾಯಿ ಬಿಟ್ಟು ಕೇಳಿದವಳಲ್ಲ, ಏನು ಮಾತಾಡಿದವಳಲ್ಲ. ಹೆಚ್ಚಿಗೆ ಜಗನ್ನಾಥ ಪ್ರಭಾವ ಎಂದೋದಲ್ಲ ಅದು. ಸೀರೆ ಬಂದ್ರು, ಒಳಗೆ ಬಂದ್ರಂತೆ. ಒಳಗೆ ಬಂದು ದಾಸಪ್ಪ ಒಳಗೆ ಬಂದು ಅಂಗಿ ಹಾಕಿ ಎಂತ ಒಳ ಏನೋ ಮೇಲೆ ಹಾಕೋಬೇಕಲ್ಲ, ಹಾಕೊಂಡು ಅವಳು ಬಾಗಿಲಿಂದ ನಿಂತ್ಕೊಂಡಿರ್ಬೇಕು. ಆಕೆ ಹೇಳಿದಂತೆ ಹೋಗಿ ಬರ್ತೀನಿ ಅಂತಂದ್ರಂತೆ. ಅಂದುಕೊಳ್ಳ ಕೈ ಹಿಡ್ಕೊಳ್ಳ ಹೋಗ್ತೀನಿ ಕೇಳಿ, ಬರೋದು ಬೇಡ ಅಂತ. ಎಂಥ ಮಾತರಿ, ಅದು ಎಂಥ ಚೇತನಾಗಿರಬೇಕಾದ್ರೆ ಆ ಹೆಣ್ಮಗಳು ಎಂತವಳಾಗಿ ಅಷ್ಟೇ. ದೊಡ್ಡವರ ಕೈ ಹಿಡಿಬೇಕಾದ್ರೆ ಸಣ್ಣವರು ಹಿಡಿಯಕ್ಕೆ ಸಾಧ್ಯನೇ ಇಲ್ಲ. ಅವಳು ಹೇಳಿದಂತೆ ಹೋಗ್ತೀನಿ ಕೇಳಿ, ಬರೋದು ಬೇಡ. ಬಂದ್ರು ಜಗನ್ನಾಥದಾಸರ ಶಿಷ್ಯರಾದ್ರು, ಶ್ರೀಧ ವಿಠಲರಾದ್ರು. ಇದು ಸತ್ಯ. 3ನೇ ದಿವಸನೇ ಆ ಹೆಣ್ಣು ತ್ಯಾಗ ಮಾಡಿದ್ದಾರೆ ಕರೆಕ್ಟಾಗಿ. ಗುಂಡಮ್ಮ ಯಾವಾಗ ತ್ಯಾಗ ಮಾಡಿಲ್ಲ ಗೊತ್ತಿಲ್ಲ. ಆ ಹೆಣ್ಮಗಳು ಮಾತ್ರ ಉಪಪತ್ನಿ ಶ್ರೀಧ ವಿಠಲರು, ದಾಸಪ್ಪ ಶ್ರೀಧ ವಿಠಲರ ಆದ 3ನೇ ದಿವಸನೇ ವೈಕುಂಠ ಯಾತ್ರೆ ಅಂದ್ರೆ ಆಕೆ ಹೊರಟಾಗುತ್ತೆ. ಶ್ರೀಧ ವಿಠಲರು ಏಕಾದಶಿ ಪ್ರಥಮ ಏಕಾದಶಿ ವೈಕುಂಠ ಯಾತ್ರೆ ಮಾಡಿದ್ದಾರೆ ಕರೆಕ್ಟಾಗಿ. ಜಾಗರಣೆ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ತಾವೇ ಆಸ ಮಕ್ಕಳಿಲ್ಲ, ಯಾರೂ ಇಲ್ಲ, ಹೆಂಡತಿ ಹೋಗ್ಬಿಟ್ಟಿದ್ರು ಒಬ್ಬರೇ. ಆ ಮನೆ ನೋಡ್ಬೇಕು, ಅದನ್ನ ನೀವು ಮಾಡಿಬಿಟ್ಟಾರ, ನಮ್ಮ ದುರ್ದೈವವೆಲ್ಲ. ಆ ಒಳಗೆ ಮುಂದೆ ತಾವೇ ಗರ್ಭಾಸನ ಹಾಕಿಕೊಂಡು ಮಲ್ಕೊಂಡು ಲಯ ಚಿಂತನಾಪೂರ್ವದಲ್ಲಿ ಹೆಚ್ಚಾಗ ಮಾಡಿಬಿಟ್ಟರು. ಜನರು ಎಲ್ಲರೂ ಬಂದರೆ ಯಾರು ಬಂಧುಗಳು ಯಾರು ಕರೆಸಬೇಕು ಅಂತ ಇವ್ರು ಚರ್ಚೆ ಮಾಡಿದ್ರೆ 4 ಜನ ಬಂದ್ರು. ಬಂದು ಯಾರ್ರಿ ನೀವು? ನಾವು ಶ್ರೀಧ ವಿಠಲರಿಗೆ ಬೇಕಾದವರು ಬಂಧುಗಳು, ನಾವು ಬಂದರು ಸ್ವತಃ ಬಂದ್ರು. ತಾವೇ ಎಲ್ಲ ಏನೇನು ಮಾಡಬೇಕು ಅಂತ ಅವ್ರು ಬಂಧುಗಳಂತಪ್ಪ ಅವ್ರು ಮಾಡ್ತಾರೆ. ಎಲ್ಲ ಗಂಟ ತಾವೇ ಮಾಡಿದ್ರು. ಅಲ್ಲಿ ವರಹ ನದಿ ಹೇಳಿದ್ನಲ್ಲಿ ವರದಾ ನದಿ ಅದಲ್ಲ, ನೀವು ಆಶ್ಚರ್ಯ ಪಡ್ತೀರಿ. ವರದಾ ನದಿ ಒಂದು ಯಾವಾಗ ಮಳೆಗಾಲ ಭಾರಿ ಬಂದಾಗ ಒಂದು ಸ್ವಲ್ಪ ನೀರು ಬರ್ತದೆ, ಹೊರತಾಗಿ ಸಾಮಾನ್ಯವಾಗಿ ಅಲ್ಲೆಲ್ಲ ಇಷ್ಟೇ ನೀರು ಇರ್ತದೆ. ವರದಾ ನದಿಯಲ್ಲಿ ದೊಡ್ಡದು. ಆದ್ರೆ ಕರ್ಜಿಗಿಯಲ್ಲಿ ಮಾತ್ರ, ಕರ್ಜಿಗಿ ವಿಠ್ಠಲ ದೇವಾಲಯದಿಂದ ಸುಮಾರು ಎಲ್ಲ ಒಂದು 200 ಅಡಿ ಉದ್ದದವರೆಗೆ ಒಬ್ಬ ಮನುಷ್ಯ ಒಳಗೆ ನಿಂತ್ಕೊಂಡಾಗ ಟೊಂಕ ಮಟ್ಟ ಸುಖವಾಗಿ ನಿಲ್ಬೋದು. ಅದು ಹೆಂಗೆ ತಯಾರಾಗೋದು ಏನು ಅದಕ್ಕೆ ತಕ್ಕಂತೆ ಅದರ ಪಾಂಟಿಗಳು ಎಲ್ಲ ಚೆನ್ನಾಗಿ ಘಾಟ ಕಟ್ಟಿಬಿಟ್ಟಿದ್ದಾರೆ. ಅದ್ಭುತ. ಈಗಿನ ಘಾಟ ಅಲ್ಲ, ಪ್ರಾಚೀನ ಕಾಲದ ಘಾಟ. ಶ್ರೀಧ ವಿಠಲ ದೇಹವನ್ನು ತಗೊಂಡೋಗಿ ಅಗ್ನಿ ಸಂಸ್ಕಾರ ಮಾಡಿ ವರದಾ ನದಿಯಲ್ಲಿ ಬಂದು ಮುಳುಗಿದರಂತ. ನರಹರೇ ಅಂತ ಮುಳುಗಿದವರು ಮತ್ತೆ ಹೇಳಲಿಲ್ಲ. ಇದು ಶ್ರೀಧ ವಿಠಲ ಗುರುಜಗನ್ನಾಥ್. ಆ ಶ್ರೀಧ ವಿಠಲರೇ ಗುರುಜಗನ್ನಾಥದಾಸರಾಗಿ ಬಂದಾಗ ಕರ್ಜಿಗ್ ಹೋದರು. ಕರ್ಜಿಗ್ ಹೋಗಿ ಅಲ್ಲಿ ಪೂಜೆ ಆಯ್ತಂತೆ ಅವ್ರ ಮನೆಯಲ್ಲಿ. ಅವ್ರೇನೋ ಕಾಣಿಕೆ ಕೊಡ್ಲಕ್ಕೆ ಬಂದ್ರೆ ನಮಗೆ ಬೇಡ,
ಏನ್ ಬೇಕು? ನಮ್ಮ ದೇವ್ರು ಇಲ್ಲಿದ್ದಾರೆ ನಾವು ತಗೊಳ್ತೀವಿ. ನಿಮ್ ದೇವರಲ್ಲಿ ಹಿಂಗೆ ಯಾರಿದ್ದಾರೆ ನಮಗೇನು ಗೊತ್ತಿಲ್ಲ. ಏನ್ ಭಯಪಡಬಾರ್ದು. ಅಲ್ಲಿ ಬಂಗಾರ ಇದ್ದರೆ ನಿಮಗೆ ಕೊಟ್ಬಿಡ್ತೀವಿ. ನಾವೇನ್ ತಗೊಳ್ಳಿ. ನಮ್ಮ ದೇವರು ಇಲ್ಲಿದ್ದಾರೆ. ಶ್ರೀಧರ ಇರೋದಾಗ ಅವರು 3 ವಿಗ್ರಹಗಳನ್ನು ಪೂಜೆ ಮಾಡಿದ್ದಾರೆ. ರಾಮ, ಸೀತಾ 6 ಇಂಚ್ ಎತ್ತರ ಒಂದೊಂದು. ಆಮೇಲೆ ಕೃಷ್ಣ ರಾಮ ಕೂತ ನೋಡ್ರಿ, ಕೃಷ್ಣ ವೇಣುಗೋಪಾಲ ಕೃಷ್ಣ ಅದ್ಭುತವಾದ ಇಷ್ಟು ಸುಂದರ ವಿಗ್ರಹ ಅಂದ್ರೆ ಅಷ್ಟು ಸುಂದರ ವಿಗ್ರಹ. ಆ 3 ವಿಗ್ರಹಗಳನ್ನು ಶ್ರೀಧರ ಇಟ್ಟರು ಏಕಾದಶಿ ದಿವಸನೇ ತಮ್ಮ ಒಂದು ಗೋಡೆಯಲ್ಲಿ ಇಟ್ಟು ಮಣ್ಣು ಮೆತ್ತಿ ಮುಚ್ಚಿಬಿಟ್ಟಿದ್ರು. ಜಗನ್ನಾಥದಾಸರು ಹೋಗಿ ನಮ್ಮ ದೇವರು ಇಲ್ಲಿದ್ದಾರೆ ತಗೊಂತೀವಿ. ಇಷ್ಟ ಆಗಿನ ಕಾಲ ವಿಶ್ವಾಸ ಹಾಗೇ ಇತ್ತು. ತೆಗೆದ್ರೆ ಒಳಗೆ ಪೆಟ್ಟಿಗೆ ಹಿತ್ತಾಳಿ ಮಣಿ. ಈಗಲೂ ಆ ಹಿತ್ತಾಳಿ ಮಣಿ ಕೂಡ ನಮ್ಮಲ್ಲಿ ಮಣ್ಣವರಿಗೆ ಇತ್ತು. ರಾರ ಕೂಡಿಸಿ ಅದರಲ್ಲೇ ತುಗುತ್ತಾ ಇದ್ವಿ. ಒಳಗದ ಹಿತ್ತಾಳಿ ಮಣಿ, ಅದರ ಮೇಲೆ ಒಂದು ದೇವರ ಪೆಟ್ಟಿಗೆ, ಅದರಲ್ಲಿ 3 ವಿಗ್ರಹಗಳು. ಅದನ್ನು ತೋರಿಸಿದಂತೆ ಇದನ್ನ ನಾವು ಕೊಟ್ಟರು ತಗೊಂಡು ಅಯ್ಯೋ ಸ್ವಾಮಿ ನಿಮಗೆ ನಾವೇನು ಮಾಡಂತೆ ಕೊಟ್ಟು ಬಿಟ್ಟು ಅದನ್ನು ತಂದಿಲ್ಲಿಟ್ಕೊಂಡಿದ್ದಾರೆ. ಗುರು ಜಗನ್ನಾಥದಾಸರ ಜೀವನ ಅದ್ಭುತವಾದ ಜೀವನ. ಗುರುರಾಜರ ಅಂತರಂಗ ಭಕ್ತರು. ಇಂತಹ ಮಹಿತಾತ್ಮರ ಆರಾಧನಾ ಮಹೋತ್ಸವದಲ್ಲಿ ಅವರ ಬಗ್ಗೆ ಅವರಿಗೆ ಬಹಳ ಪ್ರೀತಿ ಪಾತ್ರರಾಗಿರತಕ್ಕಂಥ ಮಂತ್ರಾಲಯ ಮಹಾಪ್ರಭುಗಳ ಬಗ್ಗೆ ಗೋಪಾಲದಾಸರಾದಿ ಜ್ಞಾನಿವರೇಣ್ಯರ ಸ್ವಲ್ಪ ಚಿಂತನೆ ಬಂತಲ್ಲ ನಮಗೆ, ಅದೇ ನಮ್ಮ ಜೀವನದ ಧನ್ಯತೆಗೆ ಕಾರಣ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಸಮಾಪ್ತಿ ಮಾಡೋಣ. ಮತ್ತೆ ನಾಳೆ ಭೇಟಿಯಾಗೋಣ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಗುರೋ ರಾಘವೇಂದ್ರ.